ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಗುರುವಾರ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು, ವೆರಿ ಇಂಪಾರ್ಟೆಂಟ್ ಎಕ್ಸ್ಪೈರಿ. ಯಾವ ರೀತಿಯಾಗಿತ್ತು ಅದೇ ರೀತಿಯಾಗಿ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿರುತ್ತೆ, ಯಾವ ರೀತಿಯಾಗಿರ್ಬೋದು ಮಾರ್ಕೆಟ್ ಅಂತ ನೋಡ್ತಾ ಹೋಗೋಣ. ಇವತ್ತು ಈ ಬ್ಯಾಂಕ್ ನಿಫ್ಟಿ ಸೆಕ್ಟರ್ ಸಣ್ಣಗೆ ಮಾಡಿಬಿಟ್ಟಿದ್ದಾರೆ ನೋಡಿ, ಹೀಟ್ ಮ್ಯಾಪಲ್ಲಿ ಇಷ್ಟು ದೊಡ್ಡದಾಗಿರ್ತಿತ್ತು ಬ್ಯಾಂಕ್ ನಿಫ್ಟಿನ ಬಂದಿರೋ ಫಾಲಿಂದ ಇವಾಗ ಬ್ಯಾಂಕ್ ನಿಫ್ಟಿ IT ಎರಡು ಒಂದು ಕಡೆಗೆ ಬಂದು ಹೋಗ್ಬಿಡ್ತು. ಏನೇನೋ ಬದಲಾವಣೆ ಆಗಿಬಿಟ್ಟಿದೆ ಹೀಟ್ ಮ್ಯಾಪ್ ಪೊಸಿಷನ್ಗಳು, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದಲ್ಲಿ ಇದೆಲ್ಲ ಆಗ್ತಾ ಇರುತ್ತೆ. ಎನಿವೆ, ಸೊ ಇವತ್ತು ಟಾಪ್ ಲೂಸರ್ ಅಂದರೆ L&T ಮೈಂಟ್ರಿ 10.72% ಕರೆಕ್ಷನ್ ಬಂದಿದೆ. ನಾನು ಟ್ರ್ಯಾಕ್ ಮಾಡಲಿಲ್ಲ, ಇದನ್ನ ಏನಾಗಿದೆ ಗೊತ್ತಿಲ್ಲ. ಮೈಂಟ್ರಿನಲ್ಲಿ ಯಾರಾದರೂ ಟ್ರ್ಯಾಕ್ ಮಾಡಿದರೆ ಹೇಳಿ. ಮೈಂಟ್ರಿ 10% ಫಾಲ್ ಆಗಿದೆ. ಮೈಂಟ್ರಿನಲ್ಲಿ ಏನಾದ್ರು ಸ್ಪ್ಲಿಟ್ ಕಿಟ್ ಏನಾದ್ರು ಅನೌನ್ಸ್ ಮಾಡಿದ್ರೆ ಏನು ಕತೆ, 10% ಫಾಲ್ ಅಂದರೆ ಏನು ಯಾಕೋ ಡೌಟ್ ಆಗ್ತಾಯಿದೆ. ನೋಡೋಣ, ಇದನ್ನು ಮಾತಾಡೋಣತ್ತೆ. ಅದೇ ರೀತಿಯಾಗಿ HDFC ಬ್ಯಾಂಕಲ್ಲಿ ಇವತ್ತು ಕಂಟಿನ್ಯೂ ಆಯಿತು. ಸೊ ದೊಡ್ಡವ್ರು ಬೀಳ್ತಾ ಇದ್ದಾರೆ, ಮಾರ್ಕೆಟ್ನು ಬೀಳಿಸ್ತಾ ಇದ್ದಾರೆ. ಸೊ ಅದೇ ಕತೆ ಇವತ್ತು. ರಿಲಯನ್ಸು ಸ್ವಲ್ಪ ಪಾಸಿಟಿವ್ ಆಗಿತ್ತು, IT ಸೆಕ್ಟ್ರು ಫ್ಲ್ಯಾಟ್ ಆಗಿತ್ತು. ಸನ್ ಫಾರ್ಮಾದಲ್ಲಿ 2.83% ಅಪ್ ಮೂವ್ಮೆಂಟ್ ಬಂದಿರೋದ್ರಿಂದ ಅದೇ ಇವತ್ತಿನ ಟಾಪ್ ಗೇನರ್ ಆಗಿದೆ. ಸಿಪ್ಲಾದಲ್ಲೂ ಕೂಡ 2.24% ಅಪ್ ಮೂವ್ಮೆಂಟ್ ಬಂದಿದೆ. ಸೊ ಮಾತಾಡ್ತಾ ಹೋಗೋಣ ಕ್ವಿಕ್ಕಾಗಿ. ಸೊ ನಿಫ್ಟಿನಲ್ಲಿ ನಿನ್ನೆ ಏನು ಮಾತಾಡ್ಕೊಂಡಿದ್ವಿ, 21,450ರಿಂದ 21,500 ಮಾರ್ಕೆಟು ಸಪೋರ್ಟ್ ತೊಗೋಬೇಕು. ಸಪೋರ್ಟ್ ತೊಗೊಂಡಿಲ್ಲ ಅಂತಂದರೆ ಇದು ತುಂಬ ಒಂದು ನೆಗೆಟಿವ್ ಟ್ರೆಂಡ್ಗೆ ನಾಂದಿ ಹಾಡ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ಇವತ್ತು ಏನಾಯಿತು, 21,450 ಹತ್ತತ್ರನೇ ಓಪನ್ ಆಯಿತು. 400ರಿಂದ 450 ಅದರಲ್ಲಿಂದ ಶಾರ್ಪ್ ಆಗಿ ರಿಜೆಕ್ಷನ್ ಬರ್ತಾ ಹೋಯಿತು. 21,300ಕ್ಕೆ ಬಂದು ನಿಂತ್ಕೊಂತು. 21,300 ಬಂದು ಒಂದು ಶಾರ್ಪ್ ಅಟೆಂಪ್ಟ್ ಮಾಡಿದ್ರು ಈ ಗ್ಯಾಪನ್ನು ಫಿಲ್ ಮಾಡೋಕ್ಕೆ. ಅದರಲ್ಲಿಂದ ಮತ್ತೆ ರಿಜೆಕ್ಷನ್ ಬಂದು ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಕ್ಲೋಸ್ ಆಗಿದೆ. ಸೊ ನಾಳೆಗೆ ಏನು ಹಾಗಾದರೆ ಅಂತಂದರೆ ನೋಡಿ, ಈ ಬಸ್ ಸ್ಟ್ಯಾಂಡ್ ಝೋನಲ್ಲೇ ಓಪನ್ ಆಗಿ ಏನಾದರೂ ಕೆಳಗಡೆ ಬರ್ತಾ ಇದೆ ಅಂದರೆ ಮತ್ತೆ 21,300ನ ಟೆಸ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಇಲ್ಲ ಇಲ್ಲಿಂದ ಮೇಲ್ಗಡೆ ಹೋಯಿತು ಅಂತಂದರೆ ಮತ್ತೆ 21,500, 600 ಲೆವೆಲ್ಗಳು ನೋಡಲಿಕ್ಕೆ ಸಿಗ್ಬೋದು. ಈಗ ಸದ್ಯಕ್ಕೆ ನನ್ನ ಪ್ರಕಾರ 21,600 ಅನ್ನೋದು ವೆರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ ಮಾರ್ಕೆಟಿಗೆ. ಯಾಕೆಂದರೆ ಈ ಟ್ರೆಂಡ್ ಲೈನ್ ಲೆವೆಲ್ಗಳು ಅಲ್ಲೇ ಬರ್ತಾ ಇದೆ ನೋಡಿ. ಮಲ್ಟಿಪಲ್ ಟೈಮ್ಸ್ ರೆಸಿಸ್ಟೆನ್ಸ್ ಆಗಿತ್ತು, ಕಷ್ಟಪಟ್ಟು ಮೇಲೆ ತಗೊಂಡೋಗಿದ್ರು, ಇಲ್ಲಿ ಬಂತು, ಇಲ್ಲೊಂದ್ಸಲ ಸಪೋರ್ಟ್ ದಿನ ಆಗಿತ್ತು, ವಾಪಸ್ ಈಗ ಅದೇ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಸೊ 21,600ರಿಂದ 500 ಲೆವೆಲು ಮಾರ್ಕೆಟ್ಗೆ ವೆರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸು. ಈ ಮೇಲ್ಗಡೆ ಲೆವೆಲ್ಗಳಲ್ಲಿ ಏನು ಕಾಣಿಸ್ತಾರೆ ಇವತ್ತೇನು ಬಂದು ಕ್ಲೋಸ್ ಆಗಿದೆ, ಇದು ಕೂಡ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್. 21,500ರಿಂದ 600 ಮಾರ್ಕೆಟ್ಗೆ ತುಂಬ ದೊಡ್ಡ ರೆಸಿಸ್ಟೆನ್ಸ್ ಆಗಿ ಕಾಡಲಿದೆ. ಇಲ್ಲ ಅಂದರೆ ಇಲ್ಲಿ ಒಂದು ಪಾಸ್ ಆಗಬೇಕು 21,500ರಿಂದ 600ಕ್ಕೆ, ಆಮೇಲೆ ರಿಕವರಿ ಬರುತ್ತೆ ಏನೋ ನೋಡಬೇಕು. ಇಲ್ಲ ಅಂದರೆ ಮತ್ತೆ ಇದು ಒಂದು ಕಂಟಿನ್ಯೂ ಆಗಿ ಕೆಳಗಡೆ ಬರ್ತಾ ಹೋಗುತ್ತೆ. ಈ ರೀತಿ ಪಾಸ್ ಆಗ್ಬಿಟ್ಟು ಕೆಳಗಡೆ ಬಂದರೆ ನಿಮ್ಗೆ ಗೊತ್ತಿದೆ ಅದು ಒಳ್ಳೆ ಸಿನಾರಿಯೋ. ಯಾವತ್ತು ಬಸ್ ಸ್ಟ್ಯಾಂಡ್ ಮಾಡುತ್ತೋ ಆಮೇಲೆ ಯಾವ ಕಡೆ ಹೋದ್ರೂ ಅದು ಜೋರಾಗಿ ಹೋಗುತ್ತೆ, ಅದು ಮರೆಯೋಕ್ಕೆ ಹೋಗಬಾರ್ದು. ಬಟ್ ಫಸ್ಟ್ ಟೈಮ್ ಕ್ಲಿಯರ್ ಕಟ್ಟಾಗಿ ಮಾರ್ಕೆಟಲ್ಲಿ ಟ್ರೆಂಡ್ ರಿವರ್ಸ್ ಆಗಿದೆ ಅನ್ನೋದನ್ನು ತೋರಿಸಿದೆ. ಅದು ತುಂಬ ದೊಡ್ಡದಾಗೆ ತೋರಿಸಿದೆ. ಯಾಕೆಂದರೆ ಹಿಂದೆ ಎಲ್ಲ ಬರ್ತಾ ಇತ್ತು ರೆಡ್ ಕ್ಯಾಂಡ್ಲು, ಬಂದಿಲ್ಲ ಅಂತಲ್ಲ, ಆದರೆ ಇಮಿಡಿಯೇಟಾಗಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾಯಿತ್ತು ನೋಡಿ, ರಿಕವರಿ ಕಂಟಿನ್ಯೂ ಆಗ್ತಾಯಿತ್ತು. ಆದರೆ ಈಗ ನೋಡಿ 2-3 ದಿನದಲ್ಲಿ ಎಂಥ ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿ ಹಗ್ಗ ಜಗ್ಗಾಟಾಗಿ ಮೇಲ್ಗಡೆ ಹೋಗಿತ್ತು. ಇದು ಮೇಲ್ಗಡೆ ಹೋಗಿದೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೂ ಕೂಡ ನಮಗೆ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಮಾಡಿರಲ್ಲ, ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈಗೆ ಹೋಗಿರಲಿಲ್ಲ. ಕಾಷಸ್ ಆಗಿರಿ ಅಂತಲೇ ಹೇಳ್ತಾನೆ ಇದ್ದೆ. ಆದರೆ ನೋಡಿ ಇಲ್ಲಿ ಒಂದು ಬುಲ್ ಟ್ರ್ಯಾಪ್ ಆದಂಗೆ ಕಾಣಿಸ್ತಾ ಇದೆ ಇವಾಗ. ಇಲ್ಲಿ ಬುಲ್ ಟ್ರ್ಯಾಪ್ ಆಗಿ ಇಲ್ಲಿ 3 ದಿನದಲ್ಲೇ ಇಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಲೆವೆಲ್ನು ಕೂಡ ಮುರ್ಕೊಂಡು ಕೆಳಗಡೆ ಬಂದಿರೋದ್ರಿಂದ 21,500ರಿಂದ 600 ವೆರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ. ಅದನ್ನು ಅಲ್ಲಗಳಿಯೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಸೊ ಹಾಗಾಗಿ ಅದನ್ನು ನಾವು ಇಂಪಾರ್ಟೆಂಟು ನೋಡ್ಕೊತಾನೆ ಇರಬೇಕು. ಇವತ್ತು ಪೋರ್ಟ್ಫೋಲಿಯೋ ಹೆಡ್ಜಿಂಗ್ ಕೂಡ ಒಂದಾಯಿತು. ಸೊ ಇನ್ನೊಂದು HDFC ಬ್ಯಾಂಕ್ ಬಗ್ಗೆ ಒಂದು ಡೇಟಾ ಬಂದಿತ್ತು, ಒಬ್ಬರು ಕೊಲೀಗ್ ಶೇರ್ ಮಾಡಿದರು ನೋಡಿ. ಎಷ್ಟೊಂದು ಈ ಸ್ಮಾಲ್ ಕ್ಯಾಪು ಮಿಡ್ ಕ್ಯಾಪ್ ಕಂಪ್ನಿಗಳಲ್ಲೆಲ್ಲ ನಾನು ಮ್ಯೂಚುವಲ್ ಫಂಡ್ ಕ್ಯಾಟಗರೀಸ್ ಅಂತ ನಿಮಗೊಂದು ವೀಡಿಯೋ ಮಾಡ್ಕೊಟ್ಟಿದ್ದೀನಿ. ಮ್ಯೂಚುವಲ್ ಫಂಡ್ ಸೀರೀಸಲ್ಲಿ 2 ವೀಡಿಯೋ ಬಂದಿದೆ. 2ನೇ ವೀಡಿಯೋದಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡಲ್ಲಿ ಎಷ್ಟು ಕ್ಯಾಟಗರಿ ಅಂತ ಮಾತಾಡಿದ್ದೆ ನಿಮಗೆ. ಅದರಲ್ಲಿ ಈಕ್ವಿಟಿ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ ಇರುತ್ತೆ, ಸ್ಮಾಲ್ ಕ್ಯಾಪ್ ಇರುತ್ತೆ, ಲಾರ್ಜ್ ಕ್ಯಾಪ್ ಇರುತ್ತೆ. ಇವರಿಗೆಲ್ಲ ಇಷ್ಟಿಷ್ಟು ಅಲೋಕೇಶನ್ ಮಾಡ್ಬೋದು ಲಾರ್ಜ್ ಕ್ಯಾಪ್ ಫಂಡಲ್ಲಿ ಅಂತ ಇರುತ್ತೆ. ಈವನ್ ಸ್ಮಾಲ್ ಕ್ಯಾಪು ಮತ್ತು ಮಿಡ್ ಕ್ಯಾಪ್ ಫಂಡುಗಳು ಕೂಡ ಲಾರ್ಜ್ ಕ್ಯಾಪಿಗೆ ಸ್ವಲ್ಪ ಎಕ್ಸ್ಪೋಜರ್ನ ಹೊಂದಿರ್ಬೋದು. ಆ ಹೊಂದಿರೋದ್ರಲ್ಲಿ ಹೈಯೆಸ್ಟ್ ಎಕ್ಸ್ಪೋಜರು ಅಂದರೆ 12ರಲ್ಲಿ 8 ಮ್ಯೂಚುವಲ್ ಫಂಡ್ ಏಜೆನ್ಸಿ HDFC ಬ್ಯಾಂಕಲ್ಲಿ ಹೋಲ್ಡಿಂಗ್ ಇತ್ತಂತೆ. ಹಾಗಾಗಿ ಅವ್ರದ್ದು ಎಲ್ಲ ಕೂಡ ಏನೇ ಒಂದು ದೊಡ್ಡ ನಷ್ಟ ಮಾರ್ಕೆಟಿಗೆ. ಯಾಕೆ ಈ ಥರ ಆಗುತ್ತೆ ಅಂತಂದರೆ ಟಾಪ್ ಕಾಂಟ್ರಿಬ್ಯೂಟರು, ಸೊ ಸೇಫ್ ಬೆಟ್ ಅಂತ ತೊಗೊಳಕ್ಕೆ ಹೋಗ್ತಾರೆ ಅಂದರೆ ಟಾಪ್ 5 ಕಂಪ್ನಿ ಯಾವ್ದು ಇರುತ್ತೋ ಅದರಲ್ಲಿ ನೋಡ್ತಾರೆ. ಅದರಲ್ಲಿ HDFC ಬ್ಯಾಂಕ್ ನಂಬರ್ 1 ಬರುತ್ತಲ್ವ, ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಬರೋದಾದರೆ. ಹಾಗಾಗಿ ಆ ರೀತಿ ಆಗಿದೆ. ಸೊ HDFC ಬ್ಯಾಂಕಿಂದು ಅದು ದೊಡ್ಡವ್ರದ್ದು ಅದೇ ರೀತಿ. ಇವತ್ತು ಯಾಕಂತ ಹೇಳಬೇಕು ಅನಿಸ್ತು ಅಂತಂದರೆ, ಝೆರೋದದು ನೋಡಿ ಮೊನ್ನೆನೂ ಮಾತಾಡಿದ್ವಿ ನಾವು. ಅವ್ರು ಏನಾದ್ರು ಹೊಸದಾಗಿ ಅಪ್ಡೇಟ್ನ ಕೊಡಲಿಲ್ಲ, ಇರೋ ಪ್ಲಾಟ್ಫಾರ್ಮ್ನ ಅಪ್ಗ್ರೇಡ್ ಮಾಡಲಿಲ್ಲ ಅಂತಂದರೆ ಜನ ಖಂಡಿತ ಸ್ವಿಚ್ ಆಗೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಯಾಕೆಂದರೆ ಸುಮಾರು ಆಪ್ಷನ್ಸ್ ಇದೆ ಅಂತ. ಸೊ ಈಗ ಸೆನ್ಸಿಬಲ್ನ ಫ್ರೀ ಮಾಡಿದ್ರು. ಈಗ ಸ್ಟ್ರೀಕ್ ವೆರಿ ಇಂಪಾರ್ಟೆಂಟ್ ಟೂಲ್. ಇವತ್ತೊಬ್ಬರು ಕೇಳಿದಿರಾ, ಕ್ಷಮಿಸಿ ಮಧ್ಯದಲ್ಲಿ ಅದನ್ನು ತೊಗೊತಾ ಇದ್ದೀನಿ, ಬಟ್ ಹೇಳಬೇಕು ಅನಿಸ್ತು. ಎಂಥ ಸೂಪರ್ ಆಗಿದೆ ಅಂದರೆ ಟೂಲ್ ಇದು. 1 ಮಿನಿಟ್ to 3 ಮಿನಿಟ್ ನೀವು ಬ್ಯಾಕ್ ಟೆಸ್ಟಿಂಗ್ ಮಾಡ್ಬೋದು. ಸ್ಟ್ರಾಟಜಿ ವೈಸು ನಿಮಗೆ ಟೆಕ್ನಿಕಲ್ ಇಂಡಿಕೇಟರ್ಸ್ ಬೇಸ್ಡ್ ಆಗಿ ನಿಮಗೆ ಹೇಗೆ ರಿಟರ್ನ್ ಬಂದಿದೆ ಅಂತ ನೋಡ್ಬೋದು, ಆರ್ಡರ್ ಪ್ಲೇಸ್ ಮಾಡ್ಬೋದು. ಅದ್ಭುತವಾಗಿದೆ, ತುಂಬ ವ್ಯಾಸ್ಟ್ ಟೂಲು. ಕ್ಷಮಿಸಿ ಒಂದಿನದಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ನನಗೂ ಸಾಧ್ಯ ಇಲ್ಲ. ಸ್ಕ್ಯಾನರ್ಗಳು ಕೂಡ ಇದೆ. ಕೆಲವರು ಕೇಳ್ತಾ ಇದ್ರಲ್ವಾ, ಇಂಟ್ರಾಡೇನಲ್ಲಿ ನನಗೆ ಸ್ಕ್ಯಾನರ್ಗಳನ್ನ ಹಾಕೋಕ್ಕಾಗುತ್ತಾ, ಯಾವ ರೀತಿ ಟ್ರ್ಯಾಕ್ ಮಾಡೋದು. 250+ ಫ್ರೀ ಸ್ಕ್ಯಾನರ್ಗಳು ಕೊಟ್ಟಿದ್ದಾರೆ. ಸೂಪರ್ ಟೂಲ್ ಇದು ಸ್ಟ್ರೀಕು. ಮತ್ತು ಒಂದು ಟೆಕ್ನಿಕಲ್ಸ್ನ ತೋರಿಸುತ್ತೆ, ಬುಲ್ಲಿಶ್ ಇದೆಯೋ ಬೇರಿಶ್ ಇದೆಯೋ ಈ ರೀತಿ ಸೆಂಟಿಮೆಂಟ್ ಎಲ್ಲ. ಅದು ಕೆಲವೊಂದು ಲಿಮಿಟೆಡ್ ಫೀಚರ್ಸು ಝೆರೋದ ಯೂಸರ್ ಸಿಗಿತ್ತು, ಬಟ್ ಈಗ ಅನ್ಲಿಮಿಟೆಡ್ ಫ್ರೀ ಕೊಟ್ಟಿದ್ದಾರೆ. ಇದನ್ನ ಎಕ್ಸ್ಪ್ಲೋರ್ ಮಾಡಲೇಬೇಕು. ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡ್ಕೊಡ್ತೀನಿ. ಹೊಸ ಫೀಚರ್ಸ್ ಏನೇನು ಬಂದಿದೆ ಅಂತ ಹೇಳಬೇಕು ಅಂದಿತ್ತು ನೋಡಿ. ಆ ಬ್ಲಾಗಲ್ಲಿ ಸ್ಟ್ರೀಕ್ ಬಗ್ಗೆ ಮೆನ್ಷನ್ ಮಾಡಿದ್ರು.
ಬಟ್ ಈಗ ಫ್ರೀ ಅಂತ ಅನೌನ್ಸ್ ಮಾಡಿದ್ದಾರೆ. ಜೊತೆಗೆ ಫೈರ್ಸಲ್ಲಿ ಜರ್ನಲ್ ಬರೆಯೋದು ಒಂದು ಬಿಟ್ಟಿದ್ದಾರೆ, ಅದು ತುಂಬ ಚೆನ್ನಾಗಿದೆ ಫೀಚರು. ನೀವು ಫೈರ್ಸಲ್ಲೇ ನೀವು ಟ್ರೇಡ್ ಮಾಡ್ತಾ ಇದ್ದೀರಾ ಅಂತಂದರೆ ಆಟೋಮೆಟಿಕಲಿ ಆ ಜರ್ನಲ್ ಅಪ್ಡೇಟ್ ಆಗುತ್ತೆ, ಅಲ್ಲಿ ನೀವು ನೋಟ್ಸ್ ಮಾಡ್ಕೋಬೋದು, ಇವತ್ತು ನಾನು ಏನು ಕಲಿತೆ ಯಾವ ರೀತಿ ಅಂತ. ಕ್ಯಾಲೆಂಡರ್ ವ್ಯೂ ಕೊಡುತ್ತೆ, ನೀವು ಕ್ಯಾಲೆಂಡರ್ ಹೋದರೆ ಗ್ರೀನ್ ಆಗಿದ್ದೀನ ಗ್ರೀನು, ರೆಡ್ ಆಗಿದ್ದೀನ ರೆಡ್ಡು ಅಲ್ಲೇ ತೋರಿಸ್ಬಿಡುತ್ತೆ. ತುಂಬ ಸುಲಭ, ಲೇಸಿನೆಸ್ಸಿಗೆ ಇನ್ನೂ ಲೇಸಿ ಮಾಡಾಕೋ ಥರ ಅದೊಂದು ಮಾಡಿದ್ದಾರೆ. ಬಟ್ ಅದೆಲ್ಲ ಬ್ರೋಕರ್ಗಳು ಅದನ್ನೇನಾದ್ರು ಮಾಡಿದ್ರು ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಝೆರೋದಾದಲ್ಲಿ P&L ಅಲ್ಲಿ ನಿಮ್ಗೆ ಕಾಣಿಸುತ್ತೆ, ಬಟ್ ಅದರಲ್ಲಿ ನೀವು ನೋಟ್ಗಳನ್ನು ಕೂಡ ಆ್ಯಡ್ ಮಾಡ್ಕೊತ ಹೋಗ್ಬೋದು. ಇದರಲ್ಲಿ ಟ್ಯಾಗ್ ಅಂತ ಆ್ಯಡ್ ಮಾಡಿದ್ರೆ, ಬಟ್ ಅದು ನಂಗೆ ತುಂಬ ಇಷ್ಟ ಆಯಿತು ಫೈರ್ಸ್ ಅವರು ಆ ಫೀಚರ್ನ ಬಂದಿರೋಂಥದ್ದು. ಅವೆರಡರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ಕೊಡ್ತೀನಿ ಅಂದರೆ ನೋಡಿ, ನಿಮ್ಮ ಇಂಟ್ರೆಸ್ಟ್ ಹೆಂಗಿದೆ ಅಂತ ಹೇಳಿದ್ರೆ ಆ ರೀತಿ ಪ್ಲಾನ್ ಮಾಡ್ತಾ ಹೋಗೋಣಂತೆ. ಸೊ ನಿಫ್ಟಿನಲ್ಲಿ ನಾಳೆಗೆ ಮತ್ತೆ ಈಗ ಒಂದು ಡೋಜಿ ಕ್ಯಾಂಡಲ್ ಬಂದು ಎಂಡ್ ಆಗಿದೆ. ಸೊ ಮೇಲ್ಗಡೆ ಹೋದ್ರೂ ಈಗ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ 21,600 ರೆಸಿಸ್ಟೆನ್ಸು, ಅಲ್ಲಿಂದ 21,300 ಇಲ್ಲಿ ಒಂದು ಪಾಸ್ ಆಗೋಕ್ಕೆ ಟ್ರೈ ಮಾಡ್ಬೋದು, ಅಟೆಂಪ್ಟ್ ಮಾಡಿ ಟ್ರೆಂಡ್ ಲೈನ ಮತ್ತೆ ಬ್ರೇಕ್ ಆಗಿ ಬಂದರೆ ಅದು ಮತ್ತೆ ದೊಡ್ಡ ಫಾಲ್ ಆಗಿರುತ್ತೆ. ನಾವು ಆಲ್ರೆಡಿ ನೆನ್ನೆ ಹೇಳಿದ್ದೀನಿ 20,300 ಲೆವೆಲ್ಗಳು ಬಂದು ಟಚ್ ಆದರೆ ನನಗೆ ಗೊತ್ತಿಲ್ಲ, ಇಲ್ಲೊಂದು ಗ್ಯಾಪ್ ಇದೆ, ಯಾವತ್ತು ಬರುತ್ತೆ ಗೊತ್ತಿಲ್ಲ. ಆದರೆ ಅದಕ್ಕಿಂತ ಮುಂಚೆ 21,000 ಅನ್ನೋದು ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ ಮಾರ್ಕೆಟಿಗೆ. ಸೊ ಇಮಿಡಿಯೇಟ್ ಸಪೋರ್ಟ್ ಅಂತ ಯಾರಾದರೂ ನೋಡ್ತಾ ಇದ್ದೀರಾ ಅಂತಂದರೆ ಮಾರ್ಕೆಟಲ್ಲಿ 21,300 ಲೆವೆಲ್ ಏನಾದ್ರು ಬಿಟ್ಟು ಕೆಳಗಡೆ ಬಂದರೆ 21,000ಕ್ಕೆ ಬರುವಂಥ ಸಾಧ್ಯತೆ ಇದೆ. ನೋಡ್ತಗೋಣ ಏನೇನಾಗುತ್ತೆ ಮುಂದಿಂದೆಲ್ಲ ಯೋಚನೆ ಮಾಡೋದು ಬೇಡ, ಹೇಗಿದೆಯೋ ಹಾಗೆ ಮುಗಿಸ್ಕೊಳ್ತಾ ಹೋಗೋಣ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿ ಇವತ್ತು ಕೂಡ ಒಂದು ನೆಗೆಟಿವ್ ಸೆಂಟಿಮೆಂಟಲ್ಲೇ ಬಂದು ಕ್ಲೋಸ್ ಆಗಿದೆ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಇವತ್ತು ನೋಡಿ ಒಂದು ಕೆಳಗಡೆ ಓಪನ್ ಆಯಿತು 45,650 ಒಂದು ಸಪೋರ್ಟ್ ಇದೆ, ಆ ಝೋನಲ್ಲಿ ಓಪನ್ ಆಯಿತು, ಅಲ್ಲಿಂದ ಶಾರ್ಪಾಗಿ ರಿಕವರಿ ಬಂತು. ನಿನ್ನೆ ಏನು ಕ್ಲೋಸಿಂಗ್ ಆಗಿತ್ತು ಅಲ್ಲಿ ತನಕ ಅಟೆಂಡ್ ಮಾಡಿದ್ರು ಕೆಲವರು. 45,700 ರೂಪಾಯಿನ ತೊಗೊಂಡಿದ್ರಿ ಅಂತ ಒಬ್ರು ಹೇಳಿದ್ರಿ. ಸರ್ ಏನಾಗುತ್ತೆ ಅಂತ ನೋಡಿ, ಇಷ್ಟು ಗ್ಯಾಪ್ ಡೌನ್ ಓಪನಿಂಗ್ ಆದಾಗ ಪ್ರೀಮಿಯಮ್ಗಳು ಎಗ್ಗಾಮುಗ್ಗ ನಿಮಗೆ ಪಂಪ್ ಆಗಿರುತ್ತೆ. ಯಾಕಂದರೆ ಗ್ಯಾಪ್ ಡೌನ್ ಓಪನಿಂಗ್ ಆದರೆ ಅದ್ರದ್ದು 500-600 ರೂಪಾಯಿ. ಅಫ್ಕೋರ್ಸ್ ಇವತ್ತು ಫಸ್ಟ್ ಡೇ ಆಫ್ ದ ಹೊಸ ಎಕ್ಸ್ಪೈರಿ, ಯಾಕಂದರೆ ನಿನ್ನೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಮುಗಿಸ್ಕೊಂಡ್ಬಿಟ್ಟಿದೆ. ನೆಕ್ಸ್ಟ್ ಬುಧವಾರದ ಎಕ್ಸ್ಪೈರಿಗೆ ಇವತ್ತು ಮೊದಲನೇ ದಿನ. ಅಫ್ಕೋರ್ಸ್ ಪ್ರೀಮಿಯಮ್ ಜಾಸ್ತಿ ಇರುತ್ತೆ. ಆದ್ರೂ ನೀವು ಈ ಗ್ಯಾಪ್ ಡೌನ್ ಓಪನಿಂಗ್ ಆದಾಗ ನೀವು ಪಿ ಪೊಸಿಷನ್ ತೊಗೊಳಕ್ಕೆ ಹೋದ್ರೆ ಏನಾಗುತ್ತೆ, ಇಲ್ಲಿ ಅಡ್ಡ ಮನಿನೇ ನೀವು ತೊಗೊಂಡ್ರು ಸೊ ನಿಮಗೆ ತುಂಬ ಪಂಪ್ ಆಗಿರುತ್ತೆ ಪ್ರೀಮಿಯಮ್ ಓಪನಿಂಗಲ್ಲೇ. ಸೊ ಒಂದು 200-300 ಪಾಯಿಂಟ್ ಈ ಥರ ರಿಕವರಿ ಬಂತು ಅಂದರೆ 50% ನಿಮ್ಮದು ಏನು ತೊಗೊಂಡಿರ್ತಾರೋ ಅದು ಲಾಸ್ ಆಗೋಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಮಿಡಿಯೇಟಾಗಿ ಗ್ಯಾಪ್ ಡೌನ್ ಆದರೆ, ಗ್ಯಾಪ್ ಅಪ್ ಓಪನಿಂಗ್ ಆದರೆ ಆ ಕಡೆನೇ ಹೋಗುತ್ತೆ ಅಂತ ನೀವು ತಗೋಬಾರ್ದು. ಒಂದ್ಸಲ ರೀಟೆಸ್ಟಿಂಗ್ ಆಗೋ ತನಕ ಕಾಯಬೇಕು. ಇದು ಯಾವಾಗಲೂ ಹೇಳ್ತಾ ಇರ್ತೀನಿ, ರೀಟೆಸ್ಟಿಂಗ್ ಆಗೋ ತನಕ. ಅಫ್ಕೋರ್ಸ್ ಇದು ಕೆಲವರಿಗೆ ಕಷ್ಟ, ಈ ರೀತಿ ಹೆಂಗೆ ಕಾಂಟ್ರಾರಿಯನ್ ಟ್ರೇಡ್ ತೊಗೊಳೋದು ಇಷ್ಟು ದೊಡ್ಡ ಕ್ಯಾಂಡಲ್ ಬಂದಮೇಲೆ ಅಂತ ಕೆಲವರಿಗೆ ಅನಿಸ್ತಾ ಇರುತ್ತೆ. ಬಟ್ ವೆಯ್ಟ್ ಮಾಡಬೇಕು. ನಿಮ್ಗೆ 46,000 ಸ್ಟಾಪ್ ಲಾಸ್ ಇಟ್ಕೊಳ್ಳಿ ಅಂತ ಹೇಳಿದೆ, ಯಾಕಂದರೆ ಈ ಝೋನು ಅಂತ. ಬಟ್ ಇಲ್ಲಿ ನೋಡಿ, ಇಲ್ಲಿಂದ ಮತ್ತೆ ನಿಮಗೆ ದೊಡ್ಡದಾಗಿ ಫಾಲ್ ಬರ್ತಾ ಹೋಯಿತು. ಸೊ ಈ ರೀತಿ ಕಾಂಟ್ರಾರಿಯನ್ ವ್ಯೂ ಇಟ್ಕೊಂಡು ಟ್ರೇಡ್ ಮಾಡೋದು ಸ್ವಲ್ಪ ಕಷ್ಟ. ಬಟ್ ಇಲ್ಲಿ ನೋಡಿ ಕ್ಲಿಯರ್ ಕಟ್ಟಾಗಿ ಬಸ್ ಸ್ಟ್ಯಾಂಡ್ ಮಾಡಿದಲ್ವಾ, ಇದೆಲ್ಲ ಇವಾಗ ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ ಮಾರ್ಕೆಟಿಗೆ. ಸೊ ಇದರ ಹತ್ರ ಬರ್ತಿದೆ ಅಂತಂದರೆ ಇದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ನೀವು ಟ್ರೇಡ್ ತೊಗೋಬೋದು. ಬಟ್ ನೀವು ಪಿ ತೊಗೊಳಕ್ಕೆ ಹೋಗ್ತೀರಾ ಅಂದರೆ ಇಷ್ಟು ರಿಕವರಿ ಬಂದರೆ ಹೆಂಗೆ, ಯಾಕಂದರೆ ಆಲ್ರೆಡಿ ಇಲ್ಲಿ ಗ್ಯಾಪ್ ಕೆಳಗಡೆ ಬಿದ್ದೋಗಿದೆ. ಸೊ ಸ್ಟಾಪ್ ಲಾಸ್ ಎಲ್ಲಿ ಇಟ್ಕೊತೀರಾ, ಆ ರೀತಿ ಆಗೋದಿಲ್ಲ. ಸೊ ಕಾಂಟ್ರಾರಿಯನ್ ಟ್ರೇಡ್ ಅನ್ನೋದು ಸ್ವಲ್ಪ ಕಷ್ಟ, ಆದರೆ ಇಟ್ಸ್ ಗುಡ್ ನೀವು ಒಂದೇ ಲಾಟಲ್ಲಿ ಟ್ರೇಡ್ ಮಾಡಿದ್ರಿ. ಬಟ್ ಆ ಥರ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಹುಷಾರಾಗಿರಿ. ಗ್ಯಾಪ್ ಡೌನ್ ಆದರೆ ಅಥವಾ ಗ್ಯಾಪ್ ಅಪ್ ಆದರೆ ಸಿ ತೊಗೊಳೋದು ಅದೇ ಕಡೆಗೆ, ಅಥವಾ ಗ್ಯಾಪ್ ಡೌನ್ ಆಗಿದ್ದೀನ ಪಿ ತೊಗೊಳೋದು ಏಕ್ದಮ್ ಮಾಡೋಕ್ಕೆ ಹೋಗಬಾರ್ದು, ಸ್ವಲ್ಪ ವೆಯ್ಟ್ ಮಾಡಬೇಕು. ಸೊ ಇವತ್ತು ಏನು ಹಾಗಾದರೆ ಬ್ಯಾಂಕ್ ನಿಫ್ಟಿ ಅಂದರೆ ವಾಪಸ್ ನೋಡಿ ಎಲ್ಲಿ ಓಪನ್ ಆಗಿತ್ತು ಅಲ್ಲಿಗೆ ಬಂದು ಇದು ಕೂಡ ಒಂದು ಡೋಜಿ ಥರ ಬಂದು ಎಂಡ್ ಆಗಿದೆ. 45,600 ಅನ್ನೋದು ಇವಾಗ ಸಪೋರ್ಟು. ಸೊ ನಾಳೆ ಏನಾದ್ರು 45,800 45,600 ಈ ಝೋನಲ್ಲಿ ಓಪನ್ ಆಗಿ ಕೆಳಗಡೆ ಬಂದರೆ 45,300 ಅನ್ನೋದು ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಅದಕ್ಕಿಂತ ಕೆಳಗಡೆ ಬಂದರೆ 45,000. ನಿನ್ನೆನೂ ಮಾತಾಡಿದ್ವಿ ಅನಿಸುತ್ತೆ, 45,000 ಯಾಕೋ ಟೆಸ್ಟ್ ಆಗೋ ಥರ ಇದೆ ಅಂತ. ನೋಡಿ 500 ಪಾಯಿಂಟ್ಗಳು ಅಷ್ಟೇ. ಒಂದೊಂದು ದಿನಕ್ಕೆ 500-600 ಪಾಯಿಂಟ್ ಬಿದ್ದರೆ ಏನು ಹೇಳೋಣ. ಸೊ ಇದು ಯಾಕೆ ಏನೋ ಮುಂದೆ ಕಾದಿದೆಯಾ ಅಂದರೆ ಅದೇನು ಕ್ಲಿಕ್ ಬೈಟ್ ಅಲ್ಲ ನಾನು ಹೇಳಿರೋಂಥದ್ದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಮಾರ್ಕೆಟಲ್ಲಿ ಚೆನ್ನಾಗಿ ರಿಸಲ್ಟ್ ಬಂದಿಲ್ಲ, ಎಕ್ಸ್ಪೆಕ್ಟೇಷನ್ ಥರ ರಿಸಲ್ಟ್ ಬಂದಿಲ್ಲ, ಇದೆಲ್ಲ ಬರ್ತಾ ಇರುತ್ತೆ. ಆದರೆ ಬಂದರೆ ಅದು ಒಂದು ದಿನ 2 ದಿನ ಅದ್ರ ಇಂಪ್ಯಾಕ್ಟ್ ಇರುತ್ತೆ, ಆಮೇಲೆ ಅಲ್ಲಿ ರಿಕವರ್ ಆಗಬೇಕು. ಯಾಕಂದರೆ ಫ್ರೆಶ್ ಬೈಯಿಂಗ್ ಆಗುತ್ತೆ, ಯಾರಾದರೂ ಬೈಯಿಂಗ್ ಆಪರ್ಚುನಿಟಿ ಅಂತ. ಅನ್ಲೆಸ್ ಏನೋ ಒಂದು ತುಂಬ ನೆಗೆಟಿವ್ ಆಗಿ ಆಗ್ತಾ ಇದೆ ಅಂತಂದರೆ ಮಾತ್ರ ಈ ಥರ ದೊಡ್ಡ ಮಟ್ಟದಲ್ಲಿ ಕೆಳಗಡೆ ಬೀಳ್ತಾ ಹೋಗುತ್ತೆ. ADR ಟ್ರ್ಯಾಕ್ ಮಾಡೋರು ದಯವಿಟ್ಟು ಇವತ್ತು ADR ಟ್ರ್ಯಾಕ್ ಮಾಡಿ. ಇವತ್ತು ಐ ಥಿಂಕ್ ಆಲ್ರೆಡಿ HDFC ಬ್ಯಾಂಕ್ ADR ಪಾಸಿಟಿವ್ ಅಲ್ಲಿದೆ ಅಂತ ಕೇಳ್ಪಟ್ಟೆ ನಾನು. ಸೊ ನಾಳೆಗೆ ಒಂದು ಕುಷನ್ನ ಕೊಡ್ಬೋದು ಮಾರ್ಕೆಟಿಗೆ. ಯಾವ ರೀತಿ ಅಂತ ಶಾರ್ಪ್ ರಿಕವರಿ ಅಂತ ನಾನು ಹೇಳಕ್ಕೆ ಹೋಗಲ್ಲ, ಒಂದು ಕುಷನ್ ಅಂತ ಕೊಡ್ಬೋದು. ಸೊ ಕುಷನ್ ಅಂತ ಕೊಟ್ಟರೆ 21,500 ಲೆವೆಲು ನಿಫ್ಟಿನಲ್ಲಿ ಇಂಪಾರ್ಟೆಂಟು. ಅಲ್ಲಿ ಒಂದು ಮತ್ತೆ ನಾನು ಆಗಲೇ ಹೇಳ್ದಂಗೆ ರೀಟೆಸ್ಟಿಂಗ್ ಮಾಡೋಕ್ಕೆ ಹೋಗ್ಬೋದು. ಸೊ ಬ್ಯಾಂಕ್ ನಿಫ್ಟಿ ಕೂಡ ಇಲ್ಲೇ ಒಂದು 46,000 ಮತ್ತೆ ಅಟೆಂಪ್ಟ್ ಮಾಡೋಕ್ಕೆ ಬರ್ತಾ ಹೋಗ್ಬೋದು. ನೋಡೋಣ, ಇಲ್ಲೆಲ್ಲ ಮಲ್ಟಿಪಲ್ ಟೈಮ್ಸ್ ರೆಸಿಸ್ಟೆನ್ಸ್ ಇದೆ 46,400, ಬಟ್ ಅಲ್ಲಿ ತನಕ ಮತ್ತೆ ಒಂದು ಟೆಸ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಹೇಗೇನು ವ್ಯೂ ಇಟ್ಕೊಳಕ್ಕೆ ಹೋಗ್ಬಿಡಿ, ದಯವಿಟ್ಟು ಪೊಸಿಷನ್ನ ಕ್ಯಾರಿ ಮಾಡೋಕ್ಕೆ ಹೋಗ್ಬಿಡಿ. ಇವತ್ತು ಒಂದು BTSTಗೆ ಬೆಸ್ಟ್ ಪ್ರಾಕ್ಟೀಸಸ್ನ ಹೇಳಿದೆ ಅಲ್ವಾ ನಿಮಗೆ. 3 ನೀವು ರೂಲ್ಸ್ನ ಫಾಲೋ ಮಾಡಿದ್ರೆ ಸಾಕು. ಯಾರಾದರೂ ಇವತ್ತು ಶಾರ್ಟ್ ಪೊಸಿಷನ್ ತೊಗೊತಿದ್ದೀರಾ ಅಥವಾ ಇವತ್ತು ಬೈ ತೊಗೊತಾ ಇದ್ದೀರಾ, ಟ್ರೇಡ್ ಮಾಡ್ತಾ ಇದ್ದೀರಾ ಅಂದರೆ 3 ಕಂಡೀಷನ್. ಒಂದು, ನಾನು ಎಷ್ಟು ಕಳ್ಕೊಳಕ್ಕೆ ರೆಡಿ ಇದ್ದೀನಿ ಅಂತ ನೀವು ಕೇಳ್ಕೊಳ್ಳಿ, ಅಷ್ಟನ್ನು ಮಾತ್ರ ಕ್ಯಾರಿ ಮಾಡಿ. ಅದು 1 ಲಾಟ್ ಆದರೆ 1 ಲಾಟ್, 2 ಲಾಟ್ ಆದರೆ 2 ಲಾಟ್. ಆ ವ್ಯೂ ಇರಬೇಕು ನಿಮಗೆ. ಐ ಆಮ್ ರೆಡಿ ಟು ಲೂಸ್ ಅಂತ ಆಪ್ಷನ್ ಬೈಯಿಂಗ್ ಮಾಡ್ತಿರೋರಿಗೆ ಹೇಳ್ತಾ ಇದ್ದೀನಿ. ಎರಡನೇದು, ನೀವು ದಿನ ಮುಗಿಯೋಷ್ಟೊತ್ತಿಗೆ ನಿಮ್ಮದು ಗ್ರೀನಲ್ಲಿ ಇದೆಯಾ P&L, ಏನು ಪೊಸಿಷನ್ ತೊಗೊಂಡಿದ್ರಿ, ಹಾಗಿದ್ರೆ ಮಾತ್ರ ಕ್ಯಾರಿ ಮಾಡಿ, ಇಲ್ಲ ಅಂದರೆ ಕ್ಯಾರಿ ಮಾಡಿಬಿಡಿ. ರೆಡ್ಡಲ್ಲಿದೆ ಅಂದರೆ ಕ್ಯಾರಿ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಮಾರದಿದೆ ಏನಾದರೂ ನಿಮ್ಮ ಡೈರೆಕ್ಷನ್ಗೆ ಉಲ್ಟಾ ಹೋಯಿತು ಅಂತಂದರೆ ಆಲ್ರೆಡಿ ರೆಡ್ಡಲ್ಲಿದ್ದರೆ ಇನ್ನೂ ಡೀಪ್ ರೆಡ್ನ ನೋಡಬೇಕಾಗುತ್ತೆ. ಬಟ್ ಗ್ರೀನಲ್ಲಿದ್ದು ನೀವು ಕ್ಯಾರಿ ಮಾಡಿದರೆ ಅಕಸ್ಮಾತ್ ನಿಮ್ಮ ವ್ಯೂ ಉಲ್ಟಾ ಆಯಿತು ಅಂದರೂ ನೀವು ಬ್ರೇಕ್ ಇವನಿಗೆ ಬರ್ತೀರಾ, ಆ ಸಾಧ್ಯತೆ ಜಾಸ್ತಿ ಇರುತ್ತೆ. ಮೂರನೇದು, ಮಾರ್ಕೆಟಲ್ಲಿ ಏನಾದರೂ ಕ್ಲಿಯರಾಗಿ ಟ್ರೆಂಡ್ ಚೇಂಜ್ ಆಗಿದೆ ಅಂತ ನಿಮ್ಗೆ ಅನಿಸ್ತಿದೆ ಅಂದರೆ ಮಾತ್ರ, ಅನಿಸ್ತಿದೆ ಅಂತಲ್ಲ ಕನ್ಫರ್ಮೇಷನ್ ಇರಬೇಕು, ಹಾಗಿದ್ರೆ ಮಾತ್ರ ನೀವು ಕ್ಯಾರಿ ಮಾಡಿ, ಇಲ್ಲ ಅಂದರೆ ಕ್ಯಾರಿ ಮಾಡೋಕ್ಕೆ ಹೋಗ್ಬಿಡಿ. ಸೊ ಈ 3 ಕಂಡೀಷನ್ ನಿಮ್ಗೆ ವೆರಿ ಇಂಪಾರ್ಟೆಂಟ್. ನಿನ್ನೆ ಆ ಥರ ಆಗಿತ್ತು,
ಅದ್ರ ಬಗ್ಗೆ ನಾನು ಒಂದು ಅಪ್ಡೇಟ್ ಕೂಡ ಕೊಟ್ಟಿದ್ದೆ. ಯಾಕೆ ಅಂತಂದರೆ ಒಂದು ಇಂಪಾರ್ಟೆಂಟ್ ಒಂದು ಬಸ್ ಸ್ಟ್ಯಾಂಡ್ ಲೆವೆಲ್ ಹತ್ರ ಬಂದು ಟೆಸ್ಟ್ ಮಾಡ್ತಾ ಬಂದಿತ್ತು. ಸೊ ನಾಳೆಗೆ ಇಲ್ಲಿಗೆ ಸಪೋರ್ಟ್ ತೊಗೊಂಡ್ರು ಅಂದ್ರೂ ನಾನು ಪ್ರಾಫಿಟಲ್ಲಿ ಇದ್ದಿದ್ದಕ್ಕೆ ಕ್ಯಾರಿ ಮಾಡಿದೆ, ಒಂದೇ ಲಾಟನ್ನು ಕ್ಯಾರಿ ಮಾಡಿದ್ದೆ. ಅದೆಲ್ಲನೂ ಅಪ್ಡೇಟ್ನ ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಆ ರೀತಿಯಾಗಿ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಯಾವುದನ್ನ ಏನೇನೋ ಮಾಡಿ. ಜೊತೆಗೆ ಇವತ್ತು ಒಂದು ಪೋರ್ಟ್ಫೋಲಿಯೋನ ನಾನು ಹೆಡ್ಜ್ ಕೂಡ ಮಾಡಿದ್ದೀನಿ. ಸುಮಾರು ನಿಮಗೆ 36,000 ಮಾರ್ಜಿನ್ ಬೇಕಾಗುತ್ತೆ. 10 ಲಕ್ಷ ತನಕ ನಿಮ್ಮ ಪೋರ್ಟ್ಫೋಲಿಯೋನ ಅದು ಕಾಪಾಡುತ್ತೆ. ಜೊತೆಗೆ ನಿಮಗೆ ಏನು ಬೇಕಾಗುತ್ತೆ ಅಂದರೆ ಒಂದು ಲಾಸ್ ಆದರೆ ಒಂಥರ ಇನ್ಶೂರೆನ್ಸ್ ತೊಗೊಂಡಂಗೆ. ಇವತ್ತಿನ ನಿಫ್ಟಿ ಬೆಲೆ ನಾನು ನೋಡಿದ್ರೆ ನಾನು ಅದೊಂದು 0.14% ಪ್ರೀಮಿಯಂ ಖರ್ಚು ಮಾಡ್ದಂಗೆ ಆಯಿತು ನನಗೆ. ಅದಕ್ಕೆ ಬದಲಿಗೆ ನಮಗೇನಾಗುತ್ತೆ, ಮ್ಯಾಕ್ಸಿಮಮ್ ಲಾಸ್ ಎಷ್ಟಾಗುತ್ತೆ ನಮ್ಮ ವ್ಯೂ ಏನಾದರೂ ಮಾರ್ಕೆಟ್ ಕೆಳಗಡೆ ಹೋಗ್ದಿಲ್ಲ. ಅದು ಮಾರ್ಚ್ ಪೊಸಿಷನ್ ನಾನು ತೊಗೊಂಡ್ರೆ ಮತ್ತೆ ನೋಡಿ ನಾಳೆ ನಾಡಿದ್ದು ಅಂತ ಅನ್ಕೋಬೇಡಿ. ಇದು ಹಿಂಗೆಲ್ಲ ಹೇಳಿದ್ರೆ ಕನ್ಫ್ಯೂಸ್ ಆಗುತ್ತೆ. ಇದ್ರ ಬಗ್ಗೆ ಡೆಡಿಕೇಟೆಡ್ ವೀಡಿಯೋ ಮಾಡ್ಕೊಡ್ಬೇಕು. ಹೆಡ್ಜಿಂಗ್ ಅಂದರೆ ಏನು ಮತ್ತು ಅದು ಏಕೆ ಬೇಕು ಅಂತ ಒಂದು ವೀಡಿಯೋ ಮಾಡಿದೆ. ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಒಳ್ಳೆ ಉತ್ತಮವಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರಿ. ಆದರೆ ನನಗೆ ಆ ವಿಡಿಯೋ ರಿಲೀಸ್ ನೆಕ್ಸ್ಟ್ ಪಾರ್ಟ್ ಮಾಡಲಿಕ್ಕೆ ಮಾರ್ಕೆಟ್ ಆಪರ್ಚುನಿಟಿನೇ ಕೊಡ್ತಿರಲಿಲ್ಲ. ಎಲ್ಲೂ ಕೂಡ ಒಂದು ಟ್ರೆಂಡ್ ರಿವರ್ಸಲ್ ಅಂತ ಹೇಳ್ತಾನೆ ಇಲ್ಲ. ಯಾಕೆ ಈ ಥರ ಆಗುತ್ತೆ ಅಂದರೆ 20,000 ಇದ್ದಾಗಲೇ ನಮ್ಗೆ 20,000 ಮುಗೀತು, ಇಲ್ಲಿಂದ ಕೆಳಗಡೆ ಹೋಗುತ್ತೆ, ಮಾರ್ಕೆಟಲ್ಲಿ ಒಳ್ಳೆ ರ್ಯಾಲಿ ಆಗಿದೆ ಅಂತ ನೀವು ಹೆಡ್ಜ್ ಮಾಡ್ಕೋತಿದ್ರೆ ಈಗ ಮತ್ತೆ ಲಾಸ್ ಆಗಿರ್ತಿತ್ತು. ಸೊ ನೋಡಿ, ಇದು ಒಂದು ಅನ್ಬಿಲೀವಬಲ್ ರ್ಯಾಲಿ. ನಾನಂತೂ 3,000 ಪಾಯಿಂಟ್ 3 ತಿಂಗಳಲ್ಲಿ ಬರುತ್ತೆ ಅಂತ ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈ ಝೋನ್ ಬಂದಾಗಲೇ ನಾವು ಅಲರ್ಟ್ ಆದ್ವಿ. ನಾನೊಂದು LTCG ಕೂಡ ಬುಕ್ ಮಾಡ್ಕೊಂಡಿದ್ದೆ ಮ್ಯೂಚುವಲ್ ಫಂಡಲ್ಲಿ ಅಂತ ನಿಮ್ಗೆ ಹೇಳಿದ್ದೆ. ಆದರೆ ಅದ್ರ ಮೇಲ್ಗಡೆ ಆಲ್ಮೋಸ್ಟ್ 30-40% ರ್ಯಾಲಿ ಕೊಡ್ತು ಮಾರ್ಕೆಟಲ್ಲಿ. ಬಟ್ ಈಗ ಫಸ್ಟ್ ಟೈಮು ಮಾರ್ಕೆಟು ಒಂದು ಬೆಂಡ್ ಆಗೋ ಥರ ಸಿಗ್ನಲ್ನ ತೋರಿಸ್ತಾ ಇದೆ. ಕಾರಣ ಇಲ್ಲಿ ಆಗಿದ್ದಂಥ ಬಸ್ ಸ್ಟ್ಯಾಂಡ್ನ ಮುರಿದು ಕೆಳಗಡೆ ಬರ್ತಾ ಇದೆ. ಬಟ್ ಹಿಂದೆ ನೀವು ನೋಡೋದಾದ್ರೆ ಯಾವ ಬಸ್ ಸ್ಟ್ಯಾಂಡ್ ಇತ್ತು ಕೆಳಗಡೆ ಬಂದರೂ ಆ ಬಸ್ ಸ್ಟ್ಯಾಂಡ್ ಹತ್ರ ಸಪೋರ್ಟ್ ತೊಗೊಂಡಿತ್ತು, ಮೇಲೆ ಹೋಗ್ತಾ ಇತ್ತು. ಬಟ್ ಫಸ್ಟ್ ಟೈಮ್ ಆ ಥರ ಒಂದು ಬಸ್ ಸ್ಟ್ಯಾಂಡ್ ಝೋನ್ನ ಕೆಳಗಡೆ ಮುರಿದು ಬಂದಿರುವಂಥದ್ದು. ಸೊ ದಿಸ್ ಇಸ್ ಅ ಸೈನ್ ಆಫ್ ರಿವರ್ಸಲ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ರಿವರ್ಸಲ್ ಅನ್ನೋದಕ್ಕಿಂತ ಇದು ಒಂದು ಮಾರ್ಕೆಟಿಗೆ ಆಗಬೇಕಾಗಿರೋಂಥ ಕರೆಕ್ಷನ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಸೊ ನೋಡಿ, ಲಾಂಗ್ ರನ್ನಲ್ಲಿ ಒಂದು ಟ್ರೆಂಡ್ ಲೈನ್ ಕೂಡ ಹಾಕೊಂಡಿದ್ದೀನಿ. ಅದು 20,400 ಲೆವೆಲ್ಗೆ ಬರ್ತಾ ಇದೆ. ಅಲ್ಲಿ ಗ್ಯಾಪ್ ಕೂಡ ಇದೆ. ಸೊ 20,400ರಿಂದ 500ಕ್ಕೆ ಮಾರ್ಕೆಟ್ ಬಂದರೆ ಆಶ್ಚರ್ಯ ಇಲ್ಲ ಅಂತ. ಇವಾಗ ಎಲ್ಲಿದೆಯೋ ಅಲ್ಲಿಂದ 1,000 ಪಾಯಿಂಟ್ಗಳು ಕೆಳಗಡೆ. ನಾಳೆ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಫೆಬ್ರವರಿನಲ್ಲಿ ಬಜೆಟ್ ಬರುತ್ತೆ. ನೋಡಿ, ಬಜೆಟ್ ಬಗ್ಗೆ ಯಾರಿಗಾರು ಗೊತ್ತಿಲ್ಲ ಅಂತಂದರೆ ಬಜೆಟ್ ಬೇಸಿಕ್ಸ್ ಅಂತ ನಾನು ಪಾರ್ಟ್ 1 ಪಾರ್ಟ್ 2 ಅಂತ ಹೋದ ವರ್ಷ ಮಾಡಿಕೊಟ್ಟಿದ್ದೆ. ಯಾರಿಗಾದರೂ ಬಜೆಟ್ ಅಂದರೆ ಏನಿರುತ್ತೆ, ಅದರಲ್ಲಿ ಏನೇನೆಲ್ಲ ಕವರ್ ಆಗುತ್ತೆ, ನಮ್ಮ ಮ್ಯಾಕ್ರೋ ಎಕನಾಮಿಕ್ಸ್ ಕಾನ್ಸೆಪ್ಟು ತುಂಬ ಬೋರಿಂಗ್. ಅದು ಇಂಟ್ರೆಸ್ಟ್ ಇದೆ ಅಂತಂದರೆ ನಾನು ಈ ವಿಡಿಯೋ ಎಂಡಿಗೆ ಕೊಟ್ಟಿರ್ತೀನಿ. ಅದರ ಲಿಂಕನ್ನು ನೀವು ಚೆಕ್ಔಟ್ ಮಾಡ್ಬೋದು. 2 ಪಾರ್ಟಲ್ಲಿ ಮಾಡಿದ್ದೆ. ಫಸ್ಟ್ ಪಾರ್ಟಲ್ಲಿ ಬಜೆಟಲ್ಲಿ ಏನೇನಿರುತ್ತೆ ಅಂತ ನಾನು ಮಾತಾಡಿದ್ದೀನಿ. ಸೆಕೆಂಡ್ ಪಾರ್ಟಲ್ಲಿ ಆ ವರ್ಷದ ಬಜೆಟ್ ಏನನ್ನು ಸೂಚಿಸ್ತಿದೆ ಅಂತ ನಾನು ಮಾತಾಡಿದ್ದೆ. ಸೊ ಅದನ್ನ ಈ ವಿಡಿಯೋ ಎಂಡಿಗೆ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಈಗ ಇಂಟರಿಮ್ ಬಜೆಟ್ ಅಂತ ಬರುತ್ತೆ. ಇಂಟರಿಮ್ ಬಜೆಟ್ ಅಂದರೆ ಯಾಕೆಂದರೆ ಈ ವರ್ಷ ಲೋಕಸಭೆ ಎಲೆಕ್ಷನ್ ಇರೋದ್ರಿಂದ ಇವರು ಇಡೀ ಮುಂದಿನ ವರ್ಷಕ್ಕೂ ಈಗಿರೋ ಗೌರ್ಮೆಂಟು ಅನೌನ್ಸ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇನ್ ಕೇಸ್ ಬೇರೆ ಗೌರ್ಮೆಂಟ್ ಬಂತು ಅಂತಂದರೆ ಆಗ ಮತ್ತೆ ಅಮೆಂಡ್ ಮಾಡಬೇಕಾಗುತ್ತಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಈಗ ಎಲೆಕ್ಷನ್ ಮುಗಿಯೋ ತನಕ ಅಂದರೆ ಮೇ ಜೂನ್ ತನಕಕ್ಕೆ ಏನು ಬೇಕೋ ಅಷ್ಟನ್ನು ಮಾತ್ರ ಅಲೋಕೇಟ್ ಮಾಡಿ ಒಂದು ಇಂಟರಿಮ್ ಬಜೆಟ್ ಅಂತ ಕೊಡ್ತಾರೆ. ಇದು ಪ್ರತಿ ವರ್ಷ ಯಾವಾಗ ಲೋಕಸಭೆ ಎಲೆಕ್ಷನ್ ಬರುತ್ತೋ ಇದೇ ರೀತಿ ಆಗುವಂಥದ್ದು. ಮೇನಲ್ಲಿ ಎಲೆಕ್ಷನ್ ಮುಗಿದು ರಿಸಲ್ಟ್ ಎಲ್ಲ ಬಂದಾದಮೇಲೆ ಯಾವ ಪಾರ್ಟಿ ಬರುತ್ತೋ ಅವ್ರು ಬಂದು ಮಿಕ್ಕಿದ ವರ್ಷಕ್ಕೆ ಪೂರ್ತಿಗೆ ಬಜೆಟ್ನ ಅನೌನ್ಸ್ ಮಾಡ್ತಾರೆ. ಇದೇ ಗೌರ್ಮೆಂಟ್ ಬಂದರೆ ಇವ್ರು ಅನೌನ್ಸ್ ಮಾಡ್ತಾರೆ, ಬೇರೆ ಗೌರ್ಮೆಂಟ್ ಬಂದರೆ ಬೇರೆ ಗೌರ್ಮೆಂಟ್ ಅವರು ಮಿಕ್ಕಿದ್ದಕ್ಕೆ ಅನೌನ್ಸ್ ಮಾಡ್ತಾ ಹೋಗ್ತಾರೆ. ಈ ರೀತಿ ಇರುತ್ತೆ. ಸೊ 3-4 ತಿಂಗಳದಕ್ಕೆ ಅಷ್ಟೇ ಅನೌನ್ಸ್ಮೆಂಟು ಇರುತ್ತೆ. ಈಗ ಫೆಬ್ರವರಿ ಬರುವಂಥ ಬಜೆಟು. ಸೊ ಎಲೆಕ್ಷನ್ ಇದೆ, ಲೋಕಸಭಾ ಎಲೆಕ್ಷನ್ನು. ಜನಗಳನ್ನ ಈಗ ಒಲಿಸಲೇಬೇಕು. ಯಾವುದೇ ಪಾರ್ಟಿ ಆದರೂ ಅದೇ ಕೆಲಸನೇ ಮಾಡ್ತಾರೆ. ಸೊ ಸ್ವಲ್ಪ ಜನರಿಗೆ ಫೇವರಬಲ್ ಮಾಡೋ ಥರದ್ದು ಟ್ಯಾಕ್ಸೇಷನ್ ವಿಚಾರದಲ್ಲೋ ಮತ್ತು ಇನ್ನೊಂದು ಒಂದಿಷ್ಟು ಸ್ಕೀಮ್ಗಳನ್ನ ತರೋದ್ರಲ್ಲೋ ಇಂಟ್ರೆಸ್ಟ್ ರೇಟ್ಗಳಲ್ಲೋ ಏನೋ ಒಂದಿಷ್ಟು ಜನಗಳಿಗೆ ಓಲೈಕೆ ಮಾಡುವಂಥದ್ದು ರಾಜಕಾರಣ ಆಗೇ ಆಗುತ್ತೆ. ಬಜೆಟಲ್ಲೂ ಕೂಡ ಅದಾಗುತ್ತೆ. ಸೊ ಆ ಥರ ಆದರೆ ಮಾರ್ಕೆಟ್ ಅದನ್ನ ಇಷ್ಟಪಡೋದಿಲ್ಲ. ಯಾಕೆ ಅಂತಂದರೆ ಬೇರೆ ಯಾವುದೋ ಒಂದು ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡಿದ್ರು, ಸುಕನ್ಯಾ ಸಮೃದ್ಧಿದೋ PPF ಇನ್ನೇನೋ ಒಂದು ಆಯಿತು ಅಂತ ಅನ್ಕೋಣ. ಅದಕ್ಕೆಲ್ಲ ಅಫ್ಕೋರ್ಸ್ ಅದು ರೆಪೋ ರೇಟ್ ಲಿಂಕ್ಡ್ ಆಗಿರುತ್ತೆ, ಆ ರೀತಿ ಬರೋದಿಲ್ಲ. ಬಟ್ ಬೇರೆ ಏನಾದರೂ ಆ ಥರ ಸ್ಕೀಮ್ ಬಂತು ಅಂತಂದರೆ ಸೊ ಕಾರ್ಪೊರೇಟ್ ಅವರಿಗೆ ಸ್ವಲ್ಪ ಟ್ಯಾಕ್ಸೇಷನ್ ಜಾಸ್ತಿ ಮಾಡಿದ್ರು ಅಂದರೆ ಅವ್ರಿಗೆ ತುಂಬಿಸ್ಬೇಕು ಅಂದರೆ ಯಾರ ಹತ್ರ ಏನಾದ್ರು ಇಸ್ಕೋಬೇಕಲ್ಲ. ಸೊ ಎಲೆಕ್ಷನ್ ಬರ್ತಿದ್ರೆ ಯಾರು ದುಡ್ಡು ಖಾಲಿ ಆಗುತ್ತೆ, ಕಾರ್ಪೊರೇಟ್ಸ್ಗಳದ್ದು ದುಡ್ಡು ಖಾಲಿ ಆಗುತ್ತೆ. ಸೊ ಈ ರೀತಿ ಎಲ್ಲ ಇರೋದ್ರಿಂದ ಮಾರ್ಕೆಟಿಗೆ ಅದೊಂದು ನೆಗೆಟಿವ್ ಸೆಂಟಿಮೆಂಟ್ನ ಬರ್ಬೋದು. ಸೊ ಬಂದರೆ ಆವಾಗ ಮಾರ್ಕೆಟಲ್ಲಿ ಒಂದು ಕರೆಕ್ಷನ್ ಆಗ್ಬೋದಲ್ವಾ. ಈ ಕಾರಣದಿಂದಾಗಿ ನಾನು ಇವತ್ತು ಒಂದು ಪೋರ್ಟ್ಫೋಲಿಯೋನ ಹೆಡ್ಜಿಂಗ್ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ನಾನು ಡೀಟೇಲಾಗಿ ಮಾತಾಡ್ತೀನಿ. ಈ ರೀತಿ ಗಾಳಿಲಿ ಮಾತಾಡೋದು ಅರ್ಥ ಆಗಲ್ಲ. ಅದು ಕ್ಲೀನಾಗಿ ಎಕ್ಸೆಲ್ ಶೀಟ್ ತೋರಿಸಿ ಕ್ಯಾಲ್ಕುಲೇಷನ್ ಎಲ್ಲ ಹೇಳಬೇಕು, ಅದನ್ನ ಮಾತಾಡ್ತಗೊಂಡೆ. ಬಟ್ ಅಪ್ಡೇಟ್ ಇರಲಿ ಅಂತ ಹೇಳಿದೆ ನಿಮಗೆ. ಸೊ ನಿಫ್ಟಿದಾಯಿತು, ಬ್ಯಾಂಕ್ ನಿಫ್ಟಿದಾಯಿತು. ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಅಲ್ವಾ. ಸೊ ಸೆನ್ಸೆಕ್ಸ್ ಎಕ್ಸ್ಪೈರಿನಲ್ಲಿ ನಾಳೆ ನೋಡೋದಾದರೆ ಇದು ಕೂಡ ಒಂದು ಟಿಪಿಕಲ್ ಆಗಿರೋಂಥ ಒಂದು ಡೋಜಿ ಕ್ಯಾಂಡಲ್ನ ಮಾಡಿದೆ. ಇಲ್ಲಿ ಒಂದು ಬೇಸ್ ಕಾಣಿಸ್ತಾ ಇದೆ. ಅಂದರೆ ಸರಿ ಸುಮಾರು 71,000 ಲೆವೆಲ. ಇದು 71,000ಕ್ಕಿಂತ ಮೇಲಿದ್ದೀವಿ. ಇದರಲ್ಲಿ ಬರುತ್ತೆ 71,400 ಲೆವೆಲ್ ಬರುತ್ತೆ. ಸೊ 71,400 ಲೆವೆಲಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ. ಯಾವುದರಲ್ಲಿ? ಸೆನ್ಸೆಕ್ಸಲ್ಲಿ. ಸೊ ನಾಳೆ 71,400 ಅಟೆಂಡ್ ಮಾಡಿ ಇಲ್ಲಿಂದ ರಿಜೆಕ್ಷನ್ ಬರ್ತು ಅಂತಂದರೆ 71,000 ಮುರ್ಕೊಂಡು ಕೆಳಗಡೆ ಬೀಳುವಂಥ ಸಾಧ್ಯತೆ ಇರುತ್ತೆ. ಇವತ್ತಿನ ಲೋ 70,800 ಇದೆಲ್ಲ ಟೆಸ್ಟ್ ಆಗ್ತಾ ಹೋಗ್ಬೋದು. ಇಲ್ಲ ಇಲ್ಲಿಂದ ವಾಪಸ್ ಬಂತು ಅಂದರೆ ಮತ್ತೆ ಈ ಬಸ್ ಸ್ಟ್ಯಾಂಡ್ ಝೋನ್ ಒಳಗೆ ಹೋಗುತ್ತೆ. ಬಟ್ 71,400 ಇವಾಗ ವೆರಿ ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್ ಆಗುತ್ತೆ. 71,400ರಿಂದ 500 ಲೆವೆಲ್. ಇವತ್ತು ನೀವು ನೋಡೋದಾದರೆ ಸೆನ್ಸೆಕ್ಸ್ ಸ್ವಲ್ಪ ಅಟೆಂಡ್ ಮಾಡಿದೆ, ಇಲ್ಲ ಅಂತಿಲ್ಲ. ನಾಳೆ ನೋಡಿ ಈ ಝೋನಲ್ಲೇ ಏನಾರು ಓಪನ್ ಆಗಿ 71,400ರಿಂದ 71,200 ಇಲ್ಲಿಂದ ನಿಮ್ಮ ಮೇಲ್ಗಡೆ ಕೊಡ್ತಾ ಹೋಯ್ತು ಅಂತಂದರೆ
71,500 600 ಇದನ್ನ ಬಂದು ಟೆಸ್ಟ್ ಆಗ್ಬೋದು. ಅಲ್ಲಿ ಯಾವ ರೀತಿ ಆಗುತ್ತೆ ಅಂತ ನೋಡಬೇಕು, ಯಾಕೆಂದರೆ ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಬಸ್ ಸ್ಟ್ಯಾಂಡ್ ಆಗಿರೋದು ಇದು ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಇನ್ ಕೇಸ್ ಇದೇ ಝೋನಲ್ಲಿ ಓಪನ್ ಆಗಿ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ 71,000 ಮುರಿತು ಅಂದರೆ 70,800 ಇವತ್ತಿನ ಲೋ, ಅದಕ್ಕಿಂತ ಕೆಳಗಡೆ ಹೋದರೆ 70,500 ತನಕ ಟ್ರಾವೆಲ್ ಆಗುವಂಥ ಸಾಧ್ಯತೆ ಇದೆ. ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ನೀವು ವೆಯ್ಟ್ ಮಾಡಬೇಕು. ಸೊ ಗ್ಯಾಪ್ ಡೌನ್ ಓಪನಿಂಗ್ ಆದರೂ ನೆಗೆಟಿವ್ ಸಿನಾರಿನೇ ಆಗಿರುತ್ತೆ, ಬಟ್ ಏಕ್ದಮ್ ಪಿ ತೊಗೊಳಕ್ಕೆ ಹೋಗಿ ಒಂದ್ಸಲ ಅಟೆಂಡ್ ಮಾಡೋ ತನಕ ನೋಡಿ ಮಾಡಿ. ಸೊ ಇಲ್ಲಿ ಒಂದು ಪರ್ಫೆಕ್ಟ್ ಬಸ್ ಸ್ಟ್ಯಾಂಡ್ ಆಗಿದೆ, ಯಾವ ರೀತಿ ಆಗುತ್ತೆ ಅಂತ ನೋಡ್ತೋಣ. ಕ್ವಿಕ್ಕಾಗಿ ಆಪ್ಷನ್ ಚೇನ್ ನೋಡ್ಕೊಂಡು ಬಂದ್ಬೋಣ, ಗೊತ್ತಾಗಲ್ಲ ಇಲ್ಲ ಅಂದರೆ. ಸೊ ಆಪ್ಷನ್ ಚೇನು ಸೆನ್ಸೆಕ್ಸ್ದು ಇದರಲ್ಲೇ ಸೆನ್ಸಿಬಲ್ ಅಲ್ಲಿ ತೋರಿಸಲ್ಲ, OI ಪ್ರೊಫೈಲು ಇಲ್ಲೇ ನೋಡಬೇಕು. ನೋಡೋದಾದರೆ 71,200 ಟಫ್ ಫೈಟ್ ಕಾಣಿಸ್ತಾ ಇದೆ. ಬಯರ್ಸು ಇದ್ದಾರೆ, ಸೆಲ್ಲರ್ಸು ಇದ್ದಾರೆ, ಈಕ್ವಲ್ ಆಗಿದ್ದಾರೆ ನೋಡಿ, ಇಲ್ಲಿ OI ಈಕ್ವಲ್ ಆಗಿದೆ. ಅದರ ಮೇಲ್ಗಡೆ 71,300 400 500 ಅಗ್ರೆಸಿವ್ ಆಗಿ ಕಾಲ್ ರೇಟಿಂಗ್ ಆಗಿರೋದು ಕಾಣಿಸ್ತಾ ಇದೆ. ಕೆಳಗಡೆ ನನಗೆ 71,000 ಒಂದು ಸಪೋರ್ಟ್ ಇರೋದು ಕ್ಲೀನಾಗಿ ಕಾಣಿಸ್ತಾ ಇದೆ. ಸೊ 71,000ದಿಂದ 71,500 ಫೈಟ್ ಇದೆ ನಾಳೆ. ಏನಾದರೂ 71,000 ಬ್ರೀಚಾಗಿ ಕೆಳಗಡೆ ಬಂತು ಅಂದರೆ 70,800 ಅದಕ್ಕಿಂತ ಕೆಳಗಡೆ ಹೋಗ್ತಾ ಹೋಗುತ್ತೆ. ಬಟ್ ಸೆನ್ಸೆಕ್ಸಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಇದ್ದಾರೆ ಅಂದರೆ ನಾಳೆ ದಯವಿಟ್ಟು 1,000 ಪಾಯಿಂಟನ್ನು ದೂರ ಇಟ್ಕೊಳ್ಳಿ. ಯಾಕಂದರೆ ಇವತ್ತೊಂದು 300-400 ಪಾಯಿಂಟ್ ಆಗಿರ್ಬೋದು. ಇದು ಬ್ಯಾಂಕ್ ನಿಫ್ಟಿಗಿಂತಲೂ ತುಂಬ ವಾಲಟೈಲ್, ಮತ್ತೆ ಹೇಳ್ತಾ ಇದ್ದೀನಿ, ಯಾಕೆಂದರೆ ಬ್ಯಾಂಕ್ ನಿಫ್ಟಿಗಿಂತಲೂ ದೊಡ್ಡ ಇಂಡೆಕ್ಸ್ ಅಲ್ವಾ ಇದು. ಸೊ ಬ್ಯಾಂಕ್ ನಿಫ್ಟಿ ಒಂದು 40-48,000 ಇಂಡೆಕ್ಸ್, ಇದು 70,000 ಇಲ್ಲಿ ನೋಡಿದ್ರೆ ಒಂದೇ ದಿನ 313 ಪಾಯಿಂಟು, ಮೊನ್ನೆ 1,600 ಪಾಯಿಂಟು ನೋಡಿದ್ರೆ 1,600 ಪಾಯಿಂಟ್ಗಳು ಚೇಂಜಸ್ ಆಗುತ್ತೆ. ಅಂದರೆ ಇಲ್ಲಿಂದ ಇಲ್ಲಿ ಲೆಕ್ಕ ತಗೊಂಡಿರ್ತದೆ. ಬಟ್ 700 ಪಾಯಿಂಟ್ ಸೇಫ್ ಸೆನ್ಸೆಕ್ಸಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡಿದ್ದಾರೆ. ಬಟ್ ನಾಳೆ ನೋಡೋಣ. ಸೊ ಇವತ್ತೊಂದು ಪಾಸ್ ಆಗಿರೋದ್ರಿಂದ ಎರಡೇ ಸಿನಾರಿಯೋ, ಇಲ್ಲಿ ಈ ಝೋನಲ್ಲಿ ಒಂದು ಪಾಸ್ ಆಗಬೇಕು ನಾಳೆ ಮೇಲ್ಗಡೆ ಅಟೆಂಪ್ಟ್ ಆಗಿ, ಇಲ್ಲ ಅಂತಂದರೆ ಇಲ್ಲೇ ಆಗಿ ಕಂಟಿನ್ಯೂ ಬಂದರೆ ಮತ್ತೆ ಒಂದು ನೆಗೆಟಿವ್ ಸಿಂಟಮ್ಯೂ ಬರುವಂಥ ಸಾಧ್ಯತೆ ಇರುತ್ತೆ. ನೋಡ್ತೋಣ ಇವತ್ತು. ಅದೇ ನಾನು ಆಗಲೇ ಹೇಳ್ದಂಗೆ ಮುಂದೆ ಏನೋ ಕಾದಿದೆಯಾ ಇಲ್ವೋ ಅನ್ನೋಕ್ಕೆ ಗೊತ್ತಿಲ್ಲ. ಏನೋ ಯುದ್ಧದ್ದು ಇರಾನು ಪಾಕಿಸ್ತಾನ ಯುದ್ಧ ಅಂತ ಹೇಳ್ತಾ ಇದ್ದಾರೆ. ಬಜೆಟು ಮುಂದೆ ಬರೋದಿದೆ. ಫೆಡ್ಡು ಜನವರಿ 31, 1, 2 ಬರುತ್ತೆ. ಸೊ ಏನಾಗುತ್ತೆ ಅಂದರೆ ಮಾರ್ಕೆಟಲ್ಲಿ ನೋಡಿ ಫಿಯರು ಬೇಗ ಟ್ರಾವೆಲ್ ಆಗುತ್ತೆ. ಒಂದು ಸಿಂಪಲ್ ಒಂದು ಉದಾಹರಣೆ ಹೇಳ್ತೀನಿ, ನನ್ನ ಚಾನಲ್ದೇ ಹೇಳ್ತೀನಿ ನೋಡಿ. ಸೊ ರೆಗ್ಯುಲರ್ ಆಗಿ ನೀವು ಎಷ್ಟು ಜನ ನೋಡ್ತೀರಾ, ಒಂದು 300-400 ಜನ ವ್ಯೂ ಆಗುತ್ತೆ. ನೆನ್ನೆ ನೋಡಿ ಏನಾಗಿದೆ, ಒಂದು 600 ಹತ್ತಿರ ಒಂದು 600 ಜನ ನೋಡಿದ್ದಾರೆ, ಅಂದರೆ ಡಬಲ್. ಯಾಕೆ? ಭಯ ಬಂತು. ಭಯ ಬಂದರೆ ಮಾರ್ಕೆಟಲ್ಲಿ ಇವಾಗ ಜನ ಜಾಸ್ತಿ ಏನು ಮುಂದೆ ಏನು ಕತೆ ಅಂತ ನೋಡೋಕ್ಕೆ ಶುರು ಮಾಡ್ತಾರೆ. ಬಟ್ ಅಟ್ಲೀಸ್ಟ್ ಈ ಭಯದಲ್ಲಿ ಎಲ್ಲರೂ ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ, ಅದು ಗುಡ್ ಸಿನಾರಿಯೋ. ಆದರೆ ಅಷ್ಟು ದುಡ್ಡು ಇವಾಗ ಹಾಕೋಕೆ ಹೋಗ್ಬಿಡಿ, ಸ್ಟೇಜ್ ಡಿಪ್ಲೊಯ್ಮೆಂಟ್ ಮಾಡಿ, ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ. ಸೊ ನೋಡ್ತಾ ಹೋಗೋಣಂತೆ. ಈಗ ಕ್ವಿಕ್ ಒಂದು ಸ್ಟಾಕ್ಸ್ ಮಾತಾಡೋದಾದ್ರೆ ಮೊದಲನೇದಾಗಿ HDFC ಬ್ಯಾಂಕ್ 1,480 ಅಂತ ಹಾಕೋಗಿದೆ. ನೆನ್ನೆ ಹೇಳಿದ್ದೆ ನಿಮಗೆ 1,480 ಲಕ್ಷ್ಮಣ ರೇಖೆ ಹೇಳ್ದಂಗೆ ಆಗಿದೆ ನೋಡಿ. ಇವತ್ತು ಇತಿಹಾಸನ ಮನುಷ್ಯರು ಮರಿತಾರೆ, ಆದರೆ ಮಾರ್ಕೆಟ್ ಮರಿಯಲ್ಲ ಅಂತ ಅದನ್ನೇ ನಿಮ್ಗೆ ಹೇಳಿದ್ದು. ನೀವು ನಂಬಲ್ಲ, ಇವತ್ತು 9:22 ನಾನು 1,480ಕ್ಕೆ ಲಿಮಿಟ್ ಆರ್ಡರ್ನ ಇಟ್ಬಿಟ್ಟು ಹೋಗಿದ್ದೀನಿ. ನನಗೆ ಆಗೋಗಿದೆ, ಮರ್ತೇ ಹೋಗಿದೆ ಇಟ್ಟಿರೋದು. ಆಮೇಲೆ ಮಧ್ಯಾಹ್ನ ಬಂದು ನೋಡಿದ್ರು ಹಿಟ್ಟೇ ಆಗಿಲ್ಲ. ಯಾಕೆ ಅಂದರೆ ಮಲ್ಟಿಪಲ್ ಟೈಮ್ 1,480ನ ಟ್ರೈ ಮಾಡ್ತು. 1,480 ರೂಪಾಯಿ 5 ಪೈಸೆಗೆ ಬಂದಿದೆ, 1,480 ಬಂದಿಲ್ಲ. ಸೊ ಇದರಲ್ಲಿ ಇನ್ನೇನು ಚೌಕಾಸಿ ಮಾಡೋದು ಅಂತ ನಾನು ಆಮೇಲೆ 1,485 ರೂಪಾಯಿಗೆ ಒಂದಿಷ್ಟು ಕ್ವಾಂಟಿಟಿನ ಡಿಮ್ಯಾಟ್ ಅಕೌಂಟಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದ್ರ ಬಗ್ಗೆ ಕಮ್ಯುನಿಟಿ ಟ್ಯಾಬಲ್ಲಿ ಒಂದು ಬ್ಯೂಟಿಫುಲ್ ಕೋಟ್ ಇದನ್ನ ನೋಡಿ, ಶಿವ ಅವರು ಹೇಳ್ತಾ ಇದ್ರು, ಭೀಮ ಸರ್ ಹೇಳ್ತಾ ಇದ್ರು. ಸುಮಾರು ವರ್ಷ, ಒಂದು 2-3 ವರ್ಷ ಮಾರ್ಕೆಟ್ ರಿಟರ್ನೇ ಕೊಟ್ಟಿಲ್ಲ HDFC ಬ್ಯಾಂಕ್. ಆದರೆ ಓವರಾಲ್ 20 ವರ್ಷದಲ್ಲಿ ಎಷ್ಟು ರಿಟರ್ನ್ ಕೊಟ್ಟಿದೆ ನೋಡಿದ್ರೆ 21% CAGR ಇದೆ. ಇಂತಹ ಇತಿಹಾಸದಿರೋ ಕಂಪನಿನಲ್ಲಿ 15,000 ಹಾಕೋಕ್ಕೆ ನಾವು ಯೋಚನೆ ಮಾಡಬೇಕಾ, ಅಥವಾ ಚಾರ್ಟೇ ಫಾರ್ಮ್ ಆಗದಲ್ಲೇ ಏನೇನೋ ಬಣ್ಣದ ಮಾತಲ್ಲಿ ಬಂದು IPO ಅಂತ ಹೇಳೋದ್ರಲ್ಲಿ 15,000 ಇನ್ವೆಸ್ಟ್ ಮಾಡಬೇಕಾ? ಆಯ್ಕೆ ನಿಮ್ಮದು. ನಮ್ಮ ದೇಶದ ಪ್ರೈವೇಟ್ ಬ್ಯಾಂಕಲ್ಲಿ ನಂಬರ್ 1 ಬ್ಯಾಂಕು, ವಿಶ್ವದ 4ನೇ ಅತಿ ದೊಡ್ಡ ಬ್ಯಾಂಕು. ಇದಕ್ಕಿಂತ ನನಗೆ ಇನ್ನೇನು ಬೇಕು ಪ್ಯಾರಾಮೀಟರ್ಸ್ ಅಂತ ಗೊತ್ತಿಲ್ಲ. ಅವ್ರದ್ದು ಬ್ಯಾಲೆನ್ಸ್ ಶೀಟ್ನ ಚೆಕ್ ಮಾಡಿದೆ, ಹೆಲ್ದಿ ಆಗಿದೆ, ರಿಸಲ್ಟ್ ಬಂದಿರೋದು, ಏನು ಕಾಂಪ್ರಮೈಸ್ ಆಗಿರೋದು ನನಗೆ ಕಾಣಿಸ್ತಾ ಇಲ್ಲ. ಒಂದು ಇಂಪಾರ್ಟೆಂಟ್ ಡೇಟಾ ನಿಮ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಇವತ್ತು ಶೇರ್ ಮಾಡಿದ್ರು ಒಬ್ಬರು. ಪ್ರಮೋಟರ್ಸು 0% ಆದ್ರಲ್ವ ಸೆಪ್ಟೆಂಬರಲ್ಲಿ, ಅವಾಗ ಮಾತಾಡ್ಕೊಂಡಿದ್ವಿ ನಮ್ಮ ಚಾನಲಲ್ಲೂ ಕೂಡ. ಇದು ಸುಮಾರು ಕಂಪ್ನಿನಲ್ಲಿ ಇದೆ ಈ ಥರ 0% ಪ್ರಮೋಟರ್ಸ್ ಅಂತ. ಅದು ಆ ಪ್ರಮೋಟರ್ಸ್ ಏನು ಕೊಟ್ಟರು ಅದೆಲ್ಲದನ್ನು ಯಾರು ಕನ್ಸ್ಯೂಮ್ ಮಾಡಿಕೊಂಡ್ರು? FII ಅವರು ಕನ್ಸ್ಯೂಮ್ ಮಾಡಿಕೊಂಡ್ರು. ಈಗ FII ಅವರೇ ಮಾರ್ತಾ ಇದ್ದಾರಾ ಗೊತ್ತಿಲ್ಲ. ಅಂದರೆ ಅಷ್ಟೊಂದು ಪೋರ್ಟ್ಫೋಲಿಯೋನ ಆ್ಯಡ್ ಮಾಡ್ಕೊಂಡ್ಬಿಟ್ಟಿದ್ರಲ್ಲ, ಅವ್ರಿಗೆ ಏನು ಅನಿಸಿದೆ ಗೊತ್ತಿಲ್ಲ. ಬೇರೆ ಸೆಕ್ಟರ್ಗೆ ಯಾವ್ದಾದ್ರು ಅಟ್ರಾಕ್ಟಿವ್ ಅನಿಸಿ ಆ ಕಡೆ ಹೋಗ್ತಾ ಇದ್ದಾರಾ, ಅದಕ್ಕೋಸ್ಕರ ಪೊಸಿಷನ್ನ ಕಮ್ಮಿ ಮಾಡ್ಕೊತಾ ಇದ್ದಾರಾ, ಏನು ಕತೆನೋ ಗೊತ್ತಿಲ್ಲ. ಅದನ್ನು ಬಿಟ್ಟರೆ ನನಗೆ ಬ್ಯಾಂಕ್ ದೃಷ್ಟಿಯಿಂದ ಏನು ನೆಗೆಟಿವ್ ಅಂತ ಆ ಪಾರ್ಟಿಯಾಗಿ ಸೆಲ್ಲಿಂಗ್ ಆಗುವಂಥದ್ದು ಏನೂ ಕಾಣಿಸಿಲ್ಲ. ಸೊ ನಾನು ಇದನ್ನ ಒಂದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಅಂತಲೇ ಇನ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಎಗೇನ್ ಡಿಸ್ಕ್ಲೇಮರ್ ಜೊತೆ ಹೇಳ್ತಾ ಇದ್ದೀನಿ, HDFC ಬ್ಯಾಂಕಲ್ಲಿ ನಾನೊಬ್ಬ ಇನ್ವೆಸ್ಟರು, ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ. ನಾನು ಹೇಳಿದ ಮಾತಕ್ಕೆ ನೀವು ಯಾವುದೇ ಸ್ಟಾಕಲ್ಲಾಗಲಿ ಟ್ರೇಡ್ ಅಥವಾ ಇನ್ವೆಸ್ಟ್ನ ಮಾಡಬಾರದು. ಮತ್ತೆ ಹೇಳ್ತಾ ಇರ್ತೀನಿ, ಇದನ್ನ ದಯವಿಟ್ಟು ನಿಮ್ಮ ಅನಾಲಿಸಿಸ್ ನಿಮ್ಮ ಜೊತೆ ಇರಲಿ. ನಿಮ್ಮ ದುಡ್ಡು, ನಿಮ್ಮ ಸಮಯ, ಅದನ್ನು ಯಾವತ್ತೂ ಮರೆಯೋಕ್ಕೆ ಹೋಗ್ಬಿಡಿ. ಸೊ ಏಷ್ಯನ್ ಪೇಂಟ್ಸ್ನ ಯಾಕೆ ತೊಗೊತಾ ಇದ್ದೀನಿ ಅಂದರೆ, ಸೇಮ್ HDFC ಬ್ಯಾಂಕ್ ಕತೆ. 3 ವರ್ಷದಿಂದ ಒಂದು ಚೂರು ನಯಾ ಪೈಸೆ ಇದು ಮೂವ್ ಆಗಿಲ್ಲ. 2021ರಲ್ಲಿ ನೀವು ನೋಡೋದಾದರೆ ಯಾವ ಹೈ ಮಾಡಿತ್ತು ಮತ್ತೆ ಬರುತ್ತೆ, 2022ರಲ್ಲಿ ಒಂದು ಸಲ ಮಾಡುತ್ತೆ, 23ರಲ್ಲಿ ಅಟೆಂಡ್ ಮಾಡುತ್ತೆ. ಟ್ರಿಪಲ್ ಟಾಪ್ ಫಾರ್ಮೇಷನ್, ವೆರಿ ರೇರ್ ಪ್ಯಾಟರ್ನ್ ಅಂತ ಕರಿತೀವಿ. ಇದೇನಾದ್ರು ಬ್ರೇಕ್ ಆದರೆ ತುಂಬ ದೊಡ್ಡ ಫಾಲ್ ಬರುತ್ತೆ ಅಂತಲೂ ಹೇಳ್ತೀವಿ. ಆದರೆ ನೆಕ್ಲೈನಿಗೆ ಬರೋಕ್ಕಿಂತ ಮುಂಚೆ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗುತ್ತೆ. ಸೊ ಏನು ಮಾಡಬೇಕು, ಈ ಝೋನ್ ಬಂದಾಗೆಲ್ಲ ಇಲ್ಲಿ ಸಪೋರ್ಟ್ ಆಗೋ ಥರ ಕಾಣಿಸ್ತಾ ಇದೆ, ಮೇಲ್ಗಡೆ ಹೋದಾಗೆಲ್ಲ ರೆಸಿಸ್ಟೆನ್ಸ್ ಆಗೋ ಥರ ಕಾಣಿಸ್ತಾ ಇದೆ. ಸೊ 2,800ರಿಂದ 3,600
800 ಪಾಯಿಂಟಲ್ಲಿ 3 ವರ್ಷದಿಂದ ಒದ್ದಾಡ್ತಾ ಇದೆ. ಸೊ ಏನು ಮಾಡಬೇಕು ನಾವು ಈ ಲೆವೆಲಿಗೆ ಬಂದರೆ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಷ್ಟೇ. ಎಗೇನ್ ಡಿಸ್ಕ್ಲೇಮರ್, ಏಷ್ಯನ್ ಪೇಂಟ್ಸಲ್ಲಿ ನಾನೊಬ್ಬ ಇನ್ವೆಸ್ಟರ್ ಆಗಿದ್ದೀನಿ. ನಮ್ಮ ಮನೆಗೆ ಪೇಂಟ್ ಆಯಿತು, ಏಷ್ಯನ್ ಪೇಂಟ್ಸಲ್ಲೇ ಪೇಂಟ್ ಮಾಡಿಸಿದ್ದು. ಸೊ 50% ಪೇಂಟು ನೀವು ಅಂಗಡಿಗೆ ಹೋಗಿ ಕೇಳಿದ್ರೆ ಪೇಂಟ್ ಕೊಡಿ ಅಂದರೆ ಏಷ್ಯನ್ ಪೇಂಟ್ಸ್ನ ರೆಕಮೆಂಡ್ ಮಾಡ್ತಾರೆ. ಪೇಂಟರ್ಗಳನ್ನು ಕೇಳಿದ್ರೆ ಏಷ್ಯನ್ ಪೇಂಟ್ಸ್ನ ಹೇಳ್ತಾರೆ. ಕಾರಣ ಏನು ಅಂತಂದರೆ ಅವ್ರು ಮಾಡಿರುವಂಥ ಬ್ರ್ಯಾಂಡ್ ವ್ಯಾಲ್ಯೂ ಅಷ್ಟೇ. ಇದಕ್ಕೆ ಮುಂದೆ ನಾನೇನು ಹೇಳೋಕ್ಕಾಗಲ್ಲ. ಸೊ ಮೈಂಟ್ರಿನಲ್ಲಿ 10% ಫಾಲ್ ಆಗಿದೆ. ಏನಾಯಿತು 10% ಫಾಲ್ ಯಾಕಾಯಿತು ಈ ಸ್ಟಾಕಲ್ಲಿ ಅಂತ ಗೊತ್ತಿಲ್ಲ ನನಗೆ. ಅದೇನು ಗ್ಲಿಚ್ ಏನು ಕತೆ 10% ಫಾಲ್ ಯಾಕಾಯಿತು, ಎಲ್ಲೂ ಕಾಣಿಸ್ತಾ ಇಲ್ವಲ್ಲ, ಯಾಕೆ 10% ಫಾಲ್ ಆಯ್ತು? ಏನಾದ್ರು ಸ್ಟಾಕ್ ಸ್ಪ್ಲಿಟ್ ಆಯ್ತಾ ದಯವಿಟ್ಟು ಹೇಳಿ, ನನಗೆ ಗೊತ್ತಿಲ್ಲ, ನಾನು ಫಾಲೋ ಮಾಡಿಲ್ಲ ಮೈಂಟ್ರಿ ಫಾಲೋ ಮಾಡಿದ್ರೆ ಈಗ ಮಾತಾಡಿದ್ರೆ ತಪ್ಪಾಗುತ್ತೆ. ಸೊ ಬಟ್ ಇಲ್ಲಿ ಹೀಟ್ ಮ್ಯಾಪಲ್ಲಿ ತೋರಿಸ್ತಲ್ವಾ ಮೈಂಟ್ರಿ 10%, 10.72%. ಏನಾಗಿದೆ ನನಗೆ ಗೊತ್ತಿಲ್ಲ ಮೈಂಟ್ರಿ. ಸೊ ನಾನು ಫಾಲೋ ಅಪ್ ಮಾಡಿಲ್ಲ, ಕ್ಷಮಿಸಿ ಸ್ಟಾಕು. ಓಕೆ, LTIM, ಓಕೆ LTIM ಬೇರೆ ಮೈಂಟ್ರಿ ಅಂತ ಬೇರೆ ಇದೆಯಾ? ಓಕೆ, ಆ ಥರ ಇರಲಿಲ್ಲ. ಓಕೆ, ಮೇ ಬಿ BSEನಲ್ಲಿ ಆ ಥರ ಇದೆಯೋ ಗೊತ್ತಿಲ್ಲ, ನಾನು ಫಾಲೋ ಮಾಡಿಲ್ಲ, ಕ್ಷಮಿಸಿ. ಇದು ನಿಫ್ಟಿ 50ಗೆ ಹೊಸದಾಗಿ ಸೇರ್ಕೊಂಡಿರೋಂಥ ಕಂಪ್ನಿ. 10% ಫಾಲ್ ಆಗಿದೆ. ಇವತ್ತು ರಿಸಲ್ಟ್ ಡೇ ಆಯಿತಾ? ಓಕೆ, ಸ್ಪ್ಲಿಟ್ ಗಿಟ್ ಏನಾದ್ರು ಮಾಡಿಲ್ಲ ತಾನೇ? ಗೊತ್ತಿಲ್ಲ. ಬಟ್ ಇಷ್ಟೊಂದು ನೆಗೆಟಿವ್ ಆಗಿ ಬಂದಿರೋದು ಆಶ್ಚರ್ಯಕರ ಅನಿಸ್ತದೆ. 10% ಫಾಲಾ? ಓಕೆ. ಸೊ ಯಾಕೆಂದು ಹೇಳ್ತಾ ಇದ್ದೀನಿ ಅಂದರೆ ರೀಸೆಂಟಾಗಿ LTI ಮೈಂಟ್ರಿನ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ್ದೆ ಅಷ್ಟೇ. ನಾನು ನಿಮ್ಗೆ ಹೇಳಿದೆ ಒಂದು ಟ್ರೆಂಡ್ ಲೈನ್ ಬರ್ತಾ ಇದೆ. ಈ ಟ್ರೆಂಡ್ ಲೈನ್ನ ರಿಕವರ್ ಆಗಿ ಬಂದ್ರೂ ಇಲ್ಲಿ ನಮಗೆ ಈ ಲೆವೆಲೆಲ್ಲ ರೆಸಿಸ್ಟೆನ್ಸ್ ಇದೆ, ಅಲ್ಲಿ ತನಕ ಹೋಗ್ಬೋದು, ನೋಡೋಣ ಈ ಲೆವೆಲ್ನ ಟ್ರೆಸ್ಟ್ ಆಗ್ಬೋದು ಅಂತ ಮಾತಾಡ್ಕೊಂಡಿದ್ವಿ ಅನ್ಸುತ್ತೆ. 6400 ಒಂದು ರೀಸೆಂಟಾಗಿ ಮಾತಾಡಿದ್ವಿ ಲಾಸ್ಟ್ ತಿಂಗಳೇನು. ಅಲ್ಲಿಂದ ಇವಾಗ ಇಷ್ಟು ದೊಡ್ಡ ರಿಜೆಕ್ಷನ್ ಬರ್ತಾ ಇದೆ. ಈಗ ಆ್ಯಡ್ ಮಾಡ್ಕೋಬೇಕಂದ್ರೆ ಇಲ್ಲ, ಇದು ನಾಳೆ ಶಾರ್ಟ್ ಮಾಡೋಕ್ಕೆ ಯಾರಾದರೂ ಇಂಟ್ರಾಡೇ ಟ್ರೇಡ್ ಮಾಡೋದಾದರೆ ಒಳ್ಳೆ ಆಪರ್ಚುನಿಟಿ ಅಂತ ಅನ್ನಿಸ್ತಾ ಇದೆ. ಇವತ್ತು ಒಳ್ಳೆ ರಿಕವರಿ ಕೊಟ್ಟಿದೆ ಇಲ್ಲಿ. ಬಟ್ ನೋಡಿ 10% ಎಲ್ಲ ಫಾಲ್ ಆಗ್ತಾ ಇದೆ ಅಂದರೆ ಹುಷಾರಾಗಿರಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಲ್ಲೊಂದು ಚಾನಲ್ ಕೂಡ ಸಿಗುತ್ತೆ ನಿಮಗೆ. ಸೊ ನೋಡಿ, ಇದೆಲ್ಲ ಬರೀ ಬೇಸ್ಡ್ ಆನ್ ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ನೀವು ಒಂದು ಚಾನಲ್ ಹೋಗಿದೆ ಇಲ್ಲಿ ಹೆಚ್ಚು ಕಮ್ಮಿ. ಸೊ ಈ ಚಾನಲ್ ಅನ್ನೋದು ಬೇಸ್ ಆಗ್ತಾ ಹೋಗುತ್ತೆ. ಬಟ್ ಇಷ್ಟು ದೊಡ್ಡ ಫಾಲ್ ಬಂದಿತ್ತು, ಇಷ್ಟು ದಿನ ತಗೊಂಡು ರಿಕವರ್ ಆಗಿದೆ. ಸೊ ಆದರೂ ಕೂಡ ಇದೊಂಥರ ಶಾರ್ಟ್ ಕವರಿಂಗ್ ಅಂತಲೇ ಆಗಿದೆ, ನನಗೆ ಟ್ರೆಂಡ್ ರಿವರ್ಸಲ್ ಥರ ಅನಿಸ್ತಿಲ್ಲ. ಸೊ ಇಲ್ಲಿಂದ ವಾಪಸ್ ಫಾಲ್ ಬಂದರೆ ಮತ್ತೆ ದೊಡ್ಡದಾಗಿ ಫಾಲ್ ಬರ್ಬೋದು. ವ್ಯಾಲ್ಯೂಯೇಷನ್ ನಾನೇನು ಚೆಕ್ ಮಾಡಿಲ್ಲ ಮೈಂಟ್ರಿದು. 5600 ನಡೀತಾ ಇದೆ, ನೋಡ್ತಾ ಹೋಗೋಣಂತೆ. ಬಟ್ ಸ್ಟಾಕ್ ಯಾಕೋ ವೀಕಾಗಿ ಕಾಣಿಸ್ತಾ ಇದೆ ನನಗೆ, ಹುಷಾರು ಯಾರಾದರೂ ಹೋಲ್ಡ್ ಮಾಡಿದರೆ. ಸೊ ನೆಕ್ಸ್ಟು ಪಾಲಿಕ್ಯಾಬಲ್ಲಿ ನಾಳೆ ರಿಸಲ್ಟ್ ಅಂತ ಹೇಳಿದಿರಾ. ಟ್ಯಾಕ್ಸ್ ಎವೇಷನ್ ರೂಲ್ಸ್ ಅದು ನ್ಯೂಸ್ ಬಂದಾದ್ಮೇಲೆ ಮೇಲೆ ಹೋಯಿತು. ನಾನು ಏನು ಹೇಳಿದೆ ನಿಮಗೆ, ಇಲ್ಲಿ ಒಂದು ಸುಮಾರು ದಿನ ಪಾಸ್ ಆಗುತ್ತೆ, ಎಲ್ಲೂ ಹೋಗಲ್ಲ ಅಂತ, ಅಲ್ಲೇ ಇದೆ. ಸೊ ಮೇಲೆ ಹೋದ್ರೂ 4800, ನಾಳೆ ಏನು ಬರುತ್ತೋ ರಿಸಲ್ಟ್ ಗೊತ್ತಿಲ್ಲ. ಬಂದ್ರೂ 4800 ರೆಸಿಸ್ಟೆನ್ಸ್ ಆಗಿರುತ್ತೆ. ಕೆಳಗಡೆ ಇವಾಗ ಏನು ಲೋ ಮಾಡಿತ್ತು ಅದು ಸಪೋರ್ಟ್ ಆಗಿರುತ್ತೆ. ನಾಟ್ ಎಟ್ ಆಲ್ ರೆಕಮೆಂಡೆಡ್. ಬಂಗಾರದಂಥ, ಬೆಳ್ಳಿ ಅಂತ, ವಜ್ರದಂಥ ಸ್ಟಾಕ್ಗಳಿದೆ, ದಯವಿಟ್ಟು ನ್ಯೂಸಲ್ಲಿರೋ ಸ್ಟಾಕಿಂದ ದೂರ ಇರಿ ಅಂತ ಹೇಳ್ತೀನಿ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಕ್ಷಮಿಸಿ, ಬೇರೆ ಇಂಡೆಕ್ಸಲ್ಲೇ ಜಾಸ್ತಿ ಮಾತಾಡೋದ್ರಿಂದ ಸ್ಟಾಕ್ಸ್ ಮಾತಾಡಲಿಕ್ಕಾಗಿಲ್ಲ. ಸುಮಾರು ಸ್ಟಾಕ್ಸ್ ಬಗ್ಗೆ ಕೇಳಿದಿರಾ, ಟೈಮ್ ಬರುತ್ತೆ ಸ್ಟಾಕ್ಸ್ ಟು ಬೈನು ಮಾಡ್ಕೊಡ್ತೀನಿ, ಹೆಡ್ಜಿಂಗ್ ಬಗ್ಗೆನೂ ವೀಡಿಯೋ ಮಾಡ್ತೀನಿ. ಸಾಧ್ಯವಾದರೆ ಎರಡೂ ಈ ವಾರದ ಎಂಡಿಗೆ ರಿಲೀಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.